ಟೈಮ್ ಅಲ್ಲಿ ಬಡ ಜನರಿಗೆ ಯಾರಿಗೆ ಏನು ಗತಿ ಇಲ್ಲ ಅವರಿಗೆ ಕೊಡೋದು ಕ್ರಿಸ್ಮಸ್ ಅಂತ ತೋರ್ಸಕ್ಕೋಸ್ಕರ ಇವತ್ತು ನಾವು ನಮ್ಮ ಮನೆ ಮುಂದೆ ಕ್ರಿಸ್ಮಸ್ ಟ್ರೀ ಇಟ್ಟು ಅವೆಲ್ಲ ಗಿಫ್ಟ್ಸ್ ಎಲ್ಲ ರ್ಯಾಪ್ ಮಾಡಿ ಅವೆಲ್ಲ ಟ್ವಿಂಕ್ಲಿಂಗ್ ಲೈಟ್ಸ್ ಎಲ್ಲ ಹಾಕಿ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತೀವಿ. ಅರ್ಥ ಆಗಿದೆಯಲ್ಲ? ಅದು ಮಾಡಿದ್ರೆ ಕ್ರಿಸ್ಮಸ್ ಅಂತಲ್ಲ. ದುಡ್ಡು ಮಾಡ್ಕೊಳ್ಳಾಕ ಸ್ಟೇಷನರಿ ಶಾಪ್ಗಳು ನಾವೆಲ್ಟೀಸ್ ಅವರು ಅದನ್ನು ಮಾಡ್ತಾರೆ. ಮಾಡಬೇಡ ಅಂತ ಹೇಳಲ್ಲ, ಮಾಡು ಅಂತ ಹೇಳಂಗಿಲ್ಲ. ಅದು ನಿಮ್ಮ ನಿಮ್ಮ ವಿವೇಚನೆ ಬಿಟ್ಟಂತ ವಿಷಯ. ಅದನ್ನೇ ಅದು ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ ದೇವರಾಣಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹುಟ್ಟುವಾಗ ಒಂದು ಜ್ಞಾಪಕ ಬರುತ್ತೆ ನನಗೆ. ನಾನು ಬಹಳ ವರ್ಷದ ಹಿಂದೆ ಗುಲ್ಬರ್ಗದಲ್ಲಿ ಓದ್ತಾ ಇದ್ದೆ. ಹೇಳಿರ್ಬೇಕಿತ್ತು ನನಗೆ ಗೊತ್ತಿಲ್ಲ. ಹೇಳಿದ್ರು ಕೇಳಿಸ್ಕೊಳ್ಳಿ, ರಿವಿಷನ್ ಅಂತ ಹೇಳ್ತಾರೆ. ಸ್ವಲ್ಪ ಮನಸ್ಸು ನೋವಿತ್ತು, ಮನೆಗೆ ಬರಲಾರ್ದಂತ ಒಂದು ಪರಿಸ್ಥಿತಿ ಇತ್ತು. ಕ್ರಿಸ್ಮಸ್ ಟೈಮ್ ಸ್ವಲ್ಪ ಏನೋ ಒಂದು ನೋವು. ನಾನು ಬರಲ್ಲ ಅಂತ ನಮ್ಮ ತಾಯಿ ಪತ್ರ ಬರೆದಿದ್ದೆ. ಅವಾಗೆಲ್ಲ ಫೋನ್ ಇರಲಿಲ್ಲ, ಇನ್ಲ್ಯಾಂಡ್ ಲೆಟರ್ ಇತ್ತು. ನಮ್ಮ ತಾಯಿ ಅದಕ್ಕೆ ರಿಪ್ಲೈ ಮಾಡಲಿಲ್ಲ. ಅವ್ರು ನಂಗೆ ಅರ್ಥ ಆಯ್ತು, ಅಮ್ಮ ಎಸ್ ಅಂದಾರೆ ಅಂತ. ಸೊ ಕ್ರಿಸ್ಮಸ್ ಬಂತು, ಎಲ್ಲರೂ ಬಸ್ ಹತ್ತಿ ಹೋಗ್ತಾರೆ. ಗುಲ್ಬರ್ಗದಿಂದ ಬಳ್ಳಾರಿ ಬರ್ತಾ ಇದ್ದಾರೆ. ನಾನು ಅವ್ರ ಜೊತೆ ಬರ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡ್ ಬಳಿ ಬಂದ್ಬಿಟ್ಟು ಬಸ್ ಹತ್ತೋ ಟೈಮಿಗೆ ಅವೆಲ್ಲ ಟಾಟಾ ಮಾಡಿ ಕಣ್ಣೀರಿಂದ ಮತ್ತೆ ವಾಪಸ್ ಬರ್ತಿದ್ದೀನಿ. 24ನೇ ತಾರೀಕು ನಮ್ಮ ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲ ಏ ಫ್ರಾನ್ಸಿಸ್ ನೀವು ಹೋಗಿಲ್ಲ ಬಳ್ಳಾರಿಗೆ? ಬೆಳಿಗ್ಗೆ ಹೋಗ್ತಾ ಇದೀನಿ, ರಾತ್ರಿ ಲಾಸ್ಟ್ ಬಸ್ ಹೋಗ್ತಾ ಇದೀನಿ. ಯಾಕಂದ್ರೆ ಹೋಗಕ್ಕೆ ಇಷ್ಟ ಇಲ್ಲ, ಮನಸ್ಸು ಸರಿ ಇಲ್ಲ, ದುಡ್ಡು ಸರಿಯಾಗಿಲ್ಲ. ಓದ್ಬೇಕು ಅಂತ ಬಂದೀನಿ, ಬಿಲ್ ಜಾಸ್ತಿ ಆಗುತ್ತೆ, ನೋವು, ಅಮ್ಮನಿಗೆ ನೋವು ಆಗುತ್ತೆ, ಮನೆಯಲ್ಲಿ ವಾತಾವರಣ ಅಷ್ಟು ಅನುಕೂಲವಾಗಿಲ್ಲ. ಸೊ ಬೆಳಿಗ್ಗೆ 25ನೇ ತಾರೀಕು ಬೆಳಿಗ್ಗೆ ಇರ್ತೇವೆ. ನಾವು ಏನ್ ಬಟ್ಟೆ ಇತ್ತು ಹಳೆ ಬಟ್ಟೆ ಅದನ್ನೇ ಹಾಕೊಂಡು ಸೀದಾ ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಅಲ್ಲಿ ಗುಲ್ಬರ್ಗ ಹೋದ್ ಬಸ್ಸಲ್ಲಿ, ಸಿಟಿ ಬಸ್ ಹೋಗಿ ಕೂತ್ಕೊಂಡೆ. ಎಲ್ಲರೂ ಸೂಟು ಬೂಟ್ ಹಾಕೊಂಡು ಕಾರುಗಳು. ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು 1990 ಬಹಳ ಮಂದಿ ಹೋಗ್ತಿರ್ಲಿಲ್ಲ. ಅಬ್ಬೋ ಅಂತ ನಾನು ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡೆ. ಫಾಸ್ಟ್ ಏನೋ ಮೆಸೇಜ್ ಹೇಳಿದ್ರು, ಒಳ್ಳೆ ಒಳ್ಳೆ ಹಾಡುಗಳು ಹಾಡಿದ್ರು. ಚರ್ಚ್ ಬಿಟ್ಟು ಎಲ್ಲರೂ ಒಬ್ಬರಿಗೊಬ್ರು ಹತ್ಕೊಂಡು ಮೇರಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್. ಅದು ಮೇರಿ ಕ್ರಿಸ್ಮಸ್ ಅಲ್ಲ, ಮೆರ್ರಿ ಕ್ರಿಸ್ಮಸ್. ಮೆರ್ರಿ ಅಂದ್ರೆ ಸಂತೋಷ. ಮೆರ್ರಿ MERRY, ಮೇರಿ ಕ್ರಿಸ್ಮಸ್ ಅಲ್ಲ. ಬಹಳ ಮಂದಿ ಮೇರಿ ಕ್ರಿಸ್ಮಸ್ ಅಂತಾರೆ. ಅದು ಸ್ವಲ್ಪ ನಿಮಗೆ ಹೇಳ್ತೀನಿ, ಹೆಂಗ್ ಹಾಡ್ತಿದ್ದ ಗೊತ್ತಿಲ್ಲ. ಎಲ್ಲ ವಿಶ್ ಮಾಡಿ, ನನಗೆ ಯಾರು ವಿಶ್ ಮಾಡೋ ಗತಿ ಇಲ್ಲ, ಹಂಗೆಲ್ಲ ಆಗ್ತಿಲ್ಲ. ಸುಮ್ಮನೆ ನಿಂತ್ಕೊಂಡೆ, ಸ್ವಲ್ಪ ನೋಡಿದೆ. ಯಾರೋ ಬಂದು ಟೀ ಕುಡಿರಲ್ಲ ಐತೆ ಅಂದ್ರು. ಆ ಕುಡಿತೀನಿ ಸಾರ್ ಅಂದೆ. ಮತ್ತೆ ಬಸ್ಸಲ್ಲಿ ನಾನು ಮತ್ತೆ ಯೂನಿವರ್ಸಿಟಿ ಓದುವಂತ ಜಾಗಕ್ಕೆ ವಿಶ್ವವಿದ್ಯಾಲಯಕ್ಕೆ ಬರ್ಬೇಕಾಯ್ತು. ಬರ್ಕೊಂಡು 3 ಗಂಟೆ ಆಗುತ್ತೆ. ಕ್ಯಾಂಟೀನ್ ಅಲ್ಲಿ ಓದಕ್ಕೆ ಏನು ಹೋಗಿಲ್ಲ ಊರಿಗೆ ಅಂದ್ರು. ಇಲ್ಲ ರೀ, ಸ್ವಲ್ಪ ನಮ್ಮ ಗೈಡ್ ಸ್ವಲ್ಪ ದೊಡ್ಡ ಓದ್ತಾ ಇದ್ದೆ, ರಿಸರ್ಚ್ ಮಾಡ್ತಾ ಇದ್ದೆ. ನಮ್ಮ ಗೈಡ್ ಸ್ವಲ್ಪ ಕೆಲಸ ಕೊಟ್ಟಾರೆ. ಕ್ರಿಸ್ಮಸ್ ಹಬ್ಬ ನಿಮಗೆ ಈ ಟೈಮಲ್ಲಿ ಹೋಗ್ಲಿಲ್ಲ. ಏನು ಆಗ್ಬಿಟ್ರೆ ಅವ್ನು ಅಡಿಗೆ ಮನೆಯೆಲ್ಲ ಹುಡುಕಿದ, ಏನು ಸಿಗಲಿಲ್ಲ. ಒಂದು ಚಪಾತಿ ಸಿಕ್ತು. ಬೆಳಿಗ್ಗೆ 7 ಗಂಟೆಗೆ ಮಾಡಿದ್ರು, ಮಧ್ಯಾಹ್ನ 3 ಗಂಟೆಗೆ ಮೈದಾ ಇಟ್ಟಿದ್ರು. ಅದನ್ನ ತಗೊಂಡು ಒಂದು ಇಷ್ಟೇ ಸಾಂಬಾರ್ ಇರ್ತದೆ, ನನ್ನ ಜೊತೆ ಫೈಟಿಂಗ್ ಆಗಿ ಹರಿದು ಸೀರಿಸಿ ಚೆಂಡಾಡಿ ಅವಾಗ ಒಂದು ಹಾಡು ಬರ್ತದೆ. ಅದು ನ್ಯೂಸ್ ಪೇಪರ್ ಇತ್ತು. ಬಹಳ ಮನಸ್ಸಿಗೆ ನೋವಾಯಿತು. ಹೀಗೊಂದು ನಿಶ್ಶಬ್ದ ರಾತ್ರಿಯಲ್ಲಿ ದಾವೀದನೂರಿನ ಗೋದಲಿಲಿ ಜನಿಸಿದನು ಆ ರಮ್ಯ ರಾಶಿ ಅಂತ ಒಂದು ಸಣ್ಣ ಹಾಡು ಬರ್ತದೆ. ನನ್ನ ಗುರು ಅವರಿಗೆ ಅವ್ರ ವಿಡಿಯೋನ ನೋಡೋ ಬಹಳ ಖುಷಿ ಆಯ್ತು. ದೇವರು ಅವರನ್ನ ಸ್ವರ ಎಷ್ಟು ಅಭಿಷೇಕಿಸಿದ್ದಾನೆ. ಪಾಸ್ಟರ್, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಕದ್ದು ಮುಚ್ಚಿ ಕಳಿಸ್ಕೊಳ್ಳಿ, ನಿಮಗೆ ಗೊತ್ತಿಲ್ಲ ಸೀಕ್ರೆಟ್ ಅದು. ನಿಮ್ದು ಮತ್ತೆ ಪಾಸ್ಟರ್ ಬ್ರದರ್ ಅವ್ರದ್ದು ಕದ್ದು ಮುಚ್ಚಿ ಕಳಿಸ್ಕೊಂಡು ನಿಮ್ಗೆ ಬಹಳ ಸುಂದರವಾಗಿ ಹಾಡಿದ್ದೀವಿ. ನಮಗೆ ಭಾಗ್ಯ ಇಲ್ಲ. ಅವರು ಆಗ ಯೂಟ್ಯೂಬ್ ಬರ್ತಾ ಇದ್ದಾರೆ. ಹೆಂಗೆ ಟೀಕ್ಲಾಟ ಅವ್ರು ಮೂವತ್ತ ರೆಡಿ ಆಗ್ಬಿಟ್ರ. ನಾವು ಯಾಕೆ ಅಲ್ಲೇ ಕೂಗ್ತೀವಿ. ಚಪ್ಪಲ್ ಹೊಡೆಯೋಣ. ಇದು ಪ್ರಾರಂಭ. ಅನೇಕ ಹಾಡುಗಳು ಬರ್ಬೇಕು ಇಲ್ಲಿಂದ. ಆ ಹಿರಿಯರು ಏನ್ ಬುನಾದಿ ಹಾಕಿದ್ದಾರೆ ಯವನಸ್ಥ ಮಕ್ಕಳಿಗೆ, ಅದು ನಾಂದಿ ಹಾಡ್ಬೇಕು, ಸ್ಟಾರ್ಟ್ ಆಗ್ಬೇಕು. ಸ್ವಂತವಾಗಿ ಹಾಡು ಬರೀರಿ, ಟ್ಯೂನ್ ಹಾಕ್ರಿ. ನಿಮಗೆ ಗೈಡ್ ಮಾಡುವಂತ ಪಾಸ್ಟರ್ ಇದ್ದಾರೆ, ಬೆನ್ನೆಲುಬಾಗಿ ಪರ್ಸನಲ್ ಬ್ರದರ್ ಇದ್ದಾರೆ, ಗುರು ಇದ್ದಾರೆ. ಮುಂದೆ ಹೋಗಿ. ನಮ್ಮ ತಲಾಂತರನ್ನು ತೋರಿಸ್ಕೊಳಕ್ಕಲ್ಲ, ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಯೂಟ್ಯೂಬ್ ಅಲ್ಲಿ ಲೈಕ್ಸ್, ವ್ಯೂಸ್, ರೀಲ್ಸ್, ರೋಲ್ಸ್ ಅವೆಲ್ಲ ಪ್ರಪಂಚಕ್ಕೆ. ಆ ಹಾಡು ಕೇಳಿಸ್ಕೊಂಡು ಒಂದು ಆತ್ಮ ರಕ್ಷಣೆ ಹೊಂದಿದ್ರೆ ಅದು ಸಾಕು. ಹಲ್ಲೆಲೂಯಾ. ಇದನ್ನ ಅನೇಕ 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 ಆಲ್ಬಮ್ಸ್ ಹೊರಗಡೆ ಬರಬೇಕು. ಹಲ್ಲೆಲೂಯಾ. ರೆಡಿಯಾಗಿ ನೆಕ್ಸ್ಟ್ ಗುಡ್ ಫ್ರೈಡೆ ಬರುತ್ತೆ. ಆಯ್ತು, ಕ್ರಿಸ್ಮಸ್ ಮುಗಿದೋಗ್ಬಿಡುತ್ತೆ. ಹ್ಯಾಪಿ ಆಮೇಲೆ ಹ್ಯಾಪಿ ನ್ಯೂ ಇಯರ್ ಮುಗಿದೋಗ್ಬಿಡುತ್ತೆ. ನೆಕ್ಸ್ಟ್ ಬರೋದು ಗುಡ್ ಫ್ರೈಡೆ. ಸಿಲ್ವೆ ಇವೆಲ್ಲ
తార వెలిసింది, దూత వెలిసింది. అది 25 తారీఖు ఇదే ನಮ್ದು ಸ್ಟಾರ್ಟ್ ಹ್ಯಾಪಿ ಕ್ರಿಸ್ಮಸ್. ಆಮೇಲೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಅಂತ ಗೋಡೆ ಮೇಲೆ ಬರೆಯೋದು, ರೋಡ್ ಮೇಲೆ ಬರೆಯೋದು, ಆ ಚರ್ಚೆಗಳು. ಅದನ್ನು ಸುಮ್ಮನೆ ಹೇಳ್ಬಿಡ್ತಾರೆ. ಮತ್ತೆ ಗುಡ್ ಫ್ರೈಡೆ, ಆ ಶಿಲುಬೆ ಆ ತ್ಯಾಗ, ಮತ್ತೊಂದು ಅಭ್ಯಾಸ ಮಾಡ್ತಾರೆ ಸ್ಟೈಲ್. ಆಮೇಲೆ ಏಸು ತಿರುಗಿಲೇ ಚೈನೋ ಅಲ್ಲೇನು ಯಕೀಶ್ವರ ಬರುತ್ತೆ. ಇವೆಲ್ಲ ನಿಮಿತ್ತ ಮಾತ್ರ. ಆದ್ರೆ ನನ್ನ ಆತ್ಮಿಕ ಮಟ್ಟ ಎಷ್ಟು ಮಟ್ಟಿಗೆ ಬೆಳೆದಿದೆ ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು. ಹೋದ ಕ್ರಿಸ್ಮಸ್ಗೆ ಈ ಕ್ರಿಸ್ಮಸ್ ಆಲೋಚನೆ ಮಾಡುವಾಗ ನಾವು ಬಹಳಷ್ಟು ಬೆಳೆದಿದ್ದೀವಿ. ವಿದ್ಯಾಭ್ಯಾಸದಲ್ಲಿ ಬೆಳೆದಿದ್ದೀವಿ, ಮನೆಯ ವಾತಾವರಣದಲ್ಲಿ ಬೆಳೆದಿದ್ದೀವಿ. ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾರು ಹೇಳಿದ್ರು 2 ಅದು 2+1 3 ಆಯ್ತು, ಇನ್ನೊಂದು 3+1 4 ಆಯ್ತು. ಜನಸಂಖ್ಯೆ ಸ್ಫೋಟ ಆಗ್ತಾನೆ ಇರ್ತದೆ. ಚರ್ಚು ಅಗಲ ಆಗ್ತದೆ, ಉದ್ದ ಆಗ್ತದೆ, ಎತ್ತರ ಕೂಡ ಆಗ್ತದೆ. ಹೋದ ಕ್ರಿಸ್ಮಸ್ ಇಂದ ಈ ಕ್ರಿಸ್ಮಸ್ಗೆ ಅಟ್ಲೀಸ್ಟ್ ಒಬ್ಬರಿಗಾದರೂ ನಾನು ಯೇಸು ಸ್ವಾಮಿಯ ಬಗ್ಗೆ ಹೇಳಿದ್ದೇನೆ, ಅಷ್ಟೇ ಸಾಕು ನಮಗೆ. ಹೋದ ಕ್ರಿಸ್ಮಸ್ ಇಂದ ಈ ಕ್ರಿಸ್ಮಸ್ಗೆ ಒಬ್ಬರಿಗಾದರೂ, ಎಂತವರಿಗೆ ಇವತ್ತಿನವರೆಗೆ ಯೇಸು ಸ್ವಾಮಿ ಬಗ್ಗೆ ಕೇಳದಂತ ಒಬ್ಬರಿಗೆ ನಾವು ಕ್ರಿಸ್ಮಸ್. ಇನ್ನೊಂದು ಪಾಸ್ಟ್ ಹೇಳ್ತಾರೆ ಕ್ಯಾರಲ್ಸ್ ಮಾಡೋದು ಬಹಳ ಒಳ್ಳೆಯ ಸಾಧನ, ಬಹಳ ಒಳ್ಳೆಯ ಸಾಧನ. ನಮ್ಮ ಮನೆಗೆ ಸುಮಾರು ಚರ್ಚಸ್ ಬರ್ತಿರ್ತಾರೆ. ನಮ್ಮನ್ನು ನೋಡುವವರು ಕ್ರಿಸ್ಮಸ್ ಅಂದ್ರೆ, ಕ್ರೈಸ್ತರಂದ್ರೆ ಇವರು ಅಂತ ಗುರುತಿಸಬೇಕು. ಮಿಷನರೀಸು ಭಾರತಕ್ಕೆ ಬಂದಂತ ಮಿಷನರಿ ಅಂದ್ರೆ ಯಾರು? ಪಿಸ್ನರಿಗಳಲ್ಲ ಅವರು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಪಿಸ್ನರಿ ಅಲ್ಲ, ಮಿಷನರಿಗಳು. ಸುವಾರ್ತೆಯನ್ನ ಸಾರೋದಕ್ಕೋಸ್ಕರ ಬಂದಂತ ಜನರು. ದೇಶ ಬಿಟ್ಟು ಬಂದ್ರು ಅವರು, ಭಾಷೆ ಬರ್ತಿರ್ಲಿಲ್ಲ. ನಮ್ಮ ಡ್ರೆಸ್ ಬೇರೆ, ಅವರ ಡ್ರೆಸ್ಸೇ ಬೇರೆ, ನಮ್ಮ ಮಾತುಗಳು ಬೇರೆ, ಅವ್ರ ಮಾತುಗಳು ಬೇರೆ. ಮೊನ್ನೆ ಯಾವುದೋ ಫಂಕ್ಷನ್ ಅಲ್ಲಿ ಒಬ್ರು ಹೇಳ್ತಾ ಇದ್ರು, ಜಾನ್ ಹ್ಯಾಂಡ್ಸ್ ಅಂತ ಚರ್ಚಲ್ಲಿ ಕ್ರಿಸ್ಮಸ್ ಪ್ರೋಗ್ರಾಮ್ ಒಬ್ರು ದೊಡ್ಡವರು ಹೇಳ್ತಾ ಇದ್ರು, ಜಾನ್ ಹ್ಯಾಂಡ್ಸ್ ಬಂದ್ರಂತೆ ಬಳ್ಳಾರಿಗೆ. ಬರುವಾಗ ಎತ್ತಿನ ಬಂಡಿಯಲ್ಲಿ ಬಂದ್ರಂತೆ. ಎಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲಿಗೋ ಬಂದರೆ ಬಳ್ಳಾರಿ ಬಂದು ಇಳಿಸ್ಕೊಂಡು ಮೈಯೆಲ್ಲ ರಕ್ತ ಆಗಿತ್ತಂತೆ. ಅದನ್ನ ಹೊಡೆದ್ರ ಯಾರು ಹೊಡೆದಿಲ್ಲ. ಆ ಚಕ್ಕಡಿ ಎತ್ತಿನ ಬಂಡಿಯಲ್ಲಿ ಬರುವಾಗ ಈ ಕಡೆ ಆ ಕಡೆ ಮುಳ್ಳುಗಳು ತರ್ಚ್ಕೊಂಡು ಅಂತ ಜಾಗದಲ್ಲಿ ಆತ ಬಂದಂತೆ. ವಾರ್ಡ್ ಹೈಸ್ಕೂಲ್ ಇದ್ದು ಅಂತ ಜಾಗ ಇರ್ತದೆ, ಅಡವಿ. ಅಲ್ಲಿಗೆ ಬಂದು ಆತ ದಿನಾ ಬೆಳಿಗ್ಗೆ ಬ್ರಷ್ ಮಾಡಿಕೊಂಡು ಅದೇನ್ ತಿಂತಿದ್ದು ಗೊತ್ತಿಲ್ಲ, ಹೋಗಿ ಆತ ಅಲ್ಲಿ ಬ್ರಾಹ್ಮಿನ್ ಸ್ಟ್ರೀಟ್ ಐತಲ್ಲ, ಬ್ರಾಹ್ಮಿನ್ ಸ್ಟ್ರೀಟ್ ಸುಮ್ಮನೆ ಹೋಗಿ ನಿಂತ್ಕೊಂತಿದ್ದಂತೆ. ಅಲ್ಲಿ ಜನರು ಮಾತಾಡೋ ಮಾತುಗಳನ್ನ ಕನ್ನಡ ಮಾತು ಕೇಳಿಸ್ಕೊಂತಿದ್ದಂತೆ. ಅದನ್ನ ಇಂಗ್ಲಿಷ್ ಅಲ್ಲಿ ಬರ್ಕೊಂಡು ಅಲ್ಲೊಬ್ಬ ಶಾಸ್ತ್ರಿ ಇದ್ರಂತೆ. ಆ ಶಾಸ್ತ್ರಿ ಫ್ರೆಂಡ್ಶಿಪ್ ಮಾಡ್ಕೊಂಡು, ಆ ಶಾಸ್ತ್ರಿ ಕನ್ನಡ ಬರ್ತಿತ್ತು, ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ. ಅವರು ಫ್ರೆಂಡ್ಶಿಪ್ ಮಾಡ್ಕೊಂಡು, ಶಾಸ್ತ್ರಿಗಳೇ ಈ ವರ್ಡ್ ಇದರ ಅರ್ಥ ಏನು ಅಂತ ತಿಳ್ಕೊಂಡು ಅವ್ರ ಹತ್ರ ಕನ್ನಡ ಭಾಷೆ ಕಲ್ತ್ಕೊಂಡು. ಯಾಕೆ ಕಲ್ತ್ಕೊಂಡ್ರು? ವ್ಯಾಪಾರ ಮಾಡಕ್ ಬಂದ್ರ? ಇಲ್ಲ, ಸುವಾರ್ತೆ ಇನ್ನೊಬ್ಬರಿಗೆ ಹೇಳಕ್ಕೋಸ್ಕರ. ಇಂಗ್ಲಿಷ್ ಬೈಬಲ್ ತಗೊಂಡ್ಬಂದು ಈ ಜನರಿಗೆ ಬೈಬಲ್ ಅಂದ್ರೆ ಗೊತ್ತಿಲ್ಲ ಅಂತೇಳಿ ಒಂದೊಂದು ಲೈನ್ ತಾವು ಇಂಗ್ಲಿಷ್ ಅಲ್ಲಿ ಓದಿ ತಾವು ಕಲ್ತಂತ ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಕೈಯಿಂದ ಬರೆದು ಒಂದ್ಸಲ ಅವೆಲ್ಲ ಹೋಗ್ಬಿಡ್ತಂತೆ. ಬರೆದೆಲ್ಲ ಹಾಳಾಗೋಗ್ಬಿಡ್ತು. ಮತ್ತೆ ಕೂತ್ಕೊಂಡು ಕೈ, ಅವ್ರಿಗೆ ಟೈಪಿಂಗ್ ಮಷೀನ್ ಇರ್ಲಿಲ್ಲ, ಪ್ರಿಂಟಿಂಗ್ ಮಷೀನ್ ಇರ್ಲಿಲ್ಲ, ಮೊಬೈಲ್ ಇರಲಿಲ್ಲ, ಏನು ಇರಲಿಲ್ಲ. ಮತ್ತೆ ಕೂತ್ಕೊಂಡು ಬರೆದು ಮತ್ತೆ ತಗೊಂಡು ಒಂದು ಬುಕ್ ಬರೆಯೋದು, 15 ಅಧ್ಯಾಯ ಬರೆಯೋದು ಟ್ರಾನ್ಸ್ಲೇಷನ್. ಆ ಬುಕ್ ಇಟ್ಕೊಂಡು ಮತ್ತೆ ಮಡ್ರಾಸ್ ಹೋಗ್ಬೇಕು. ಪ್ರಿಂಟಿಂಗ್ ಪ್ರೆಸ್ ಮಡ್ರಾಸ್ ಅಲ್ಲಿ ಇತ್ತು, ಅಲ್ಲಿ ಹೋಗಿ ಮೊಳೆಗಳು ಜೋಡಿಸ್ಬೇಕು. ದೊಡ್ಡವರಿಗೆ ಗೊತ್ತಿರುತ್ತೆ ಮೊಳೆಗಳು ಜೋಡಿಸೋ ಪ್ರಿಂಟ್. ಇವಾಗ ಪ್ರಿಂಟ್ ಟಾಂತ ಬರುತ್ತೆ, ಲೇಸರ್ ಪ್ರಿಂಟ್ ಹಂಗಲ್ಲ. ಅವಾಗ ಒಂದೊಂದು ಮೊಳೆ ರಾ ಅಂತ ಬಂದ್ರೆ ಇಂದ ಒಂದು ಮೊಳೆ, ಅದಕ್ಕೆ ಇಂದ ಒಂದು ಮೊಳೆ, ಅದಕ್ಕೆ ಇನ್ನೊಂದು ಮೊಳೆ, 3 ಮೊಳೆಗಳು ಸೋರಿಸ್ಬೇಕು. ಯಾಕಂದ್ರೆ ನಮ್ಮ ಮಾವ, ನಮ್ಮ ಅಮ್ಮನ ಅಣ್ಣ ಒಬ್ಬರು ದೂರ ಸಂಬಂಧಿ, ಅವ್ರು ಪ್ರಿಂಟಿಂಗ್ ಪ್ರೆಸ್ ನೋಡ್ತಾ ಇದ್ದಾರೆ. ಹೋದಾಗೆಲ್ಲ ಮೊಳೆಗಳು ಜೋಡಿಸ್ಕೊಂತ ಕೂತ್ಕೊಂಡಿದ್ರು ಅವರು. ಹಂಗ ತಾವೇ ಕುತ್ಕೊಂಡು ಅಲ್ಲಿ ಮೊಳೆಗಳನ್ನ ಜೋಡಿಸಿ, ಯಾಕಂದ್ರೆ ಅಲ್ಲಿ ಮಡ್ರಾಸದವರಿಗೆ ಸಾಪಾಟ ತೊಗೊಳ್ಬೇಕಾದ್ರೆ ಕನ್ನಡ ಬಂದವರಿಗೆ ಅಲ್ಲಿ ಕುತ್ಕೊಂಡು ತಾವು ಕನ್ನಡದ ಮೊಳೆಗಳನ್ನ ಅಡ್ಜಸ್ಟ್ ಮಾಡಿ ಪ್ರಿಂಟ್ ಮಾಡಿಸ್ಕೊಂಡು ಬಂದು ಇಲ್ಲಿ ಜನರಿಗೆ ಅದನ್ನ ಕಾಪೀಸ್ ಮಾಡಿ ಹಂಚ್ತಾ ಇದ್ದಂತೆ. ಏನಕ್ಕೆ ಮಾಡ್ತಾ ಇದೆ ಅಂದ್ರೆ ದೇವರ ಸ್ವರಕ್ಕೆ ವಿಧೇಯನಾಗಿ. ಅಲ್ಲಿರುವಂತ ವಾತಾವರಣ, ಬಂದಂತ ಕಾಲರ ರೋಗಗಳು, ಅಲ್ಲಿರುವಂತ ಊಟ, ಅವ್ರು ಇಂಗ್ಲೆಂಡ್ ದೇಶದವರು. ಆಗಿನ ಕಾಲದಲ್ಲಿ AC ಇಲ್ಲ, ಫ್ಯಾನ್ ಅಂದ್ರೆ ವಾಟ್ ಇಸ್ ದಟ್ ಅಂತ ಜನ ಗೊತ್ತಿರ್ಲಿಲ್ಲ. ಹೆಂಡತಿ ಸತ್ತೋಗ್ಬಿಟ್ರು. ಮತ್ತೆ ಹೋದ ಮನೇಲಿ ಬೈದ್ರವ್ರು, ಏನಪ್ಪ ಒಬ್ಬನೇ ಮತ್ತೆ ಇನ್ನೊಂದು ಮದುವೆ ಮಾಡ್ಕೊಂಡು, ಆಯಮ್ಮ ಸತ್ತೋದ್ಲು, ಇನ್ನೊಬ್ಬ ಆಯಮ್ಮ ಸತ್ತೋದ್ಲು. ಸಮಾಧಿ ಮಾಡೋದಕ್ಕೋಸ್ಕರ ಒಬ್ರು ಕುಣಿತೋಡಕ್ ಬರಲಿಲ್ಲ, ತಾನೇ ಕುಣಿತೋಡಿ
ಬಸವನಗುಡ್ಡ ಎದುರಿಗೆ ತಾನೇ ಕುಣಿತೋಡಿ, ತಾನೇ ಆ ದೇಹವನ್ನು ಮುಚ್ಚಿ, ತಾನೇ ಪ್ರಾರ್ಥನೆ ಮಾಡಿ, ತಾನೇ ಮತ್ತೆ ಸುವಾರ್ತೆ ಸಾರಕ್ಕೆ ಹೋದ ಜಾನ್ ಹ್ಯಾಂಡ್ಸ್. ಇವತ್ತು ಅಂತ ಬೈಬಲ್ ನಾವು ಓದ್ತಾ ಇದ್ದೀವಿ. ಬಹುಶಃ ಇವಾಗ ನಾನು ಚರ್ಚಿಗೆ ಬರುವಾಗ ಎಷ್ಟು ಜನ ಬೈಬಲ್ ತಂದ್ರೆ ಕೈ ಎತ್ತಿರಿ ಅಂದ್ರೆ ನಮ್ಮಲ್ಲಿ ಬಹಳ ಜನ ಎತ್ತಬೇಡಿ. ಬಹಳ ಜನಕ್ಕೆ ಅವಮಾನ ಆಗುತ್ತೆ, ಅನುಮಾನ ಬರುತ್ತೆ, ಈ ಮನುಷ್ಯ ತಂದ್ಬಿಟ್ಟು ನಮ್ಮೆಲ್ಲ ಕೈ ಎತ್ಸಕತ್ತಲ್ಲ ಅಂತೇಳಿ. ನಮ್ಗೇನು ಬೈಬಲ್ ತರಕ ನಾಚಿಕೆ ಫೀಲಿಂಗ್ ನಡೆಯೋದು, ಮೊಬೈಲಲ್ಲೇ ಆಯ್ತಲ್ಲ ಅಂತ. ಅದಲ್ಲ, ನಾವು ಹುಟ್ಟಿ ಬೆಳೆದಂತ ಈ ಊರಲ್ಲಿ ಆ ಮನುಷ್ಯ ಬಂದು ಕನ್ನಡ ಬೈಬಲ್ ಪ್ರಿಂಟ್ ಮಾಡಿ ಓದ್ರು ಅಂತ ಕೊಟ್ಟರೆ ಇವತ್ತು ಬೆಳಿಗ್ಗೆ ಓದೋಕೆ ನಮಗೆ ಆಲಸ್ಯ, ಒಂಥರ ಏನಂತ ತಿರಸ್ಕಾರ ಮನೋಭಾವನೆ. ಬಹುಶಃ ನಾನು ಪ್ರಶ್ನೆ ಕೇಳಿರುತ್ತೆ, ಎಷ್ಟು ಮಂದಿ ಬೈಬಲ್ ಓದಿ ಬಂದಿದೆ ಅಂತ ಕೇಳಿದ್ರೆ ನಮ್ಮಲ್ಲಿ ಬಹಳ ಜನಕ್ಕೆ ಕೈ ಎತ್ತಕ್ಕಾಗಲ್ಲ. ಆ ಮನುಷ್ಯ ಅಷ್ಟು ಕಷ್ಟಪಟ್ಟ. ಅರ್ಥ ಆಗ್ತದೆ ಹೇಳೋದು ನಿಮಗೆ? ಜಾನ್ ಟಿಂಡಲ್ ಅನ್ನುವಂತ ಮತ್ತೊಬ್ಬ ದೇವರ ಸೇವಕ, ಅದೇ ಇಂಗ್ಲೆಂಡ್ ದೇಶದಲ್ಲಿ ಒರಿಜಿನಲ್ ಹಿಬ್ರೂ ಗ್ರೀಕ್ ಭಾಷೆಯಲ್ಲಿರ್ತಕ್ಕಂಥ ಬೈಬಲ್ ನ ಅಲ್ಲಿ ತನ್ನ ಇಂಗ್ಲಿಷ್ ಜನರಿಗೋಸ್ಕರ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ದ. ಆಗ ಅಲ್ಲಿರುವಂತ ರಾಜನ ಹೆಸರು ಜೇಮ್ಸ್ ಅಂತ, ಕಿಂಗ್ ಜೇಮ್ಸ್. ಬೈಬಲ್ ನ ಟ್ರಾನ್ಸ್ಲೇಟ್ ಮಾಡಿದ ಯಾವ ಭಾಷೆಯಿಂದ? ಒರಿಜಿನಲ್ ಭಾಷೆಯಿಂದ ಇಂಗ್ಲಿಷಿಗೆ ಮಾಡಿ ಅಲ್ಲಿ ಕಾಪೀಸ್ ಮಾಡಿಸಿ ಜನರಿಗೆ ಕೊಟ್ರೆ, ಆ ರಾಜ ಆತನನ್ನ ಮಧ್ಯ ರೋಡ್ ಅಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿ ಸುಟ್ಟು ಸಾಯಿಸಿದ. ಸುಟ್ಟ ಯೌವನಸ್ಥ, 30 ವರ್ಷದ ಪ್ರಾಯ ಯೌವನಸ್ಥ. ಮಾಡಿದ ತಪ್ಪೇನು? ಇವತ್ತು ಗಲ್ಫ್ ಅಲ್ಲಿ ಮುಸ್ಲಿಂ ಕಂಟ್ರಿಗಳಲ್ಲಿ ಯಾರಾದ್ರೂ ರೇಪ್ ಮಾಡಿದ್ರೆ ಅವನ ರೋಡ್ ಕಲ್ಲೆಸೆದು ಕೊಲ್ತಾರೆ, ರೋಡ್ ಮಧ್ಯೆ ಶೂಟ್ ಮಾಡಿ ಸಾಯಿಸಿದ್ರೆ ಜನರಿಗೆಲ್ಲ ಪಾಠ ಬರಬೇಕು ಅಂತೇಳಿ. ಆ ರೀತಿ ಕಿಂಗ್ ಜೇಮ್ಸ್ ಅನ್ನುವಂತ ವ್ಯಕ್ತಿ ಈ ಜಾನ್ ಟಿಂಡಲ್ ಅನ್ನುವಂತ ವ್ಯಕ್ತಿನ ಊರ್ ಮಧ್ಯದಲ್ಲಿ ಕಟ್ಟಿ ಹಾಕಿ, ಕಾಲುಗಳ ಕೈಗಳ ಕಟ್ಟಿ ಒಂದು ಕಟ್ಟಿಗೆ ತುಂಡಿಗೆ ಬೆಂಕಿ ಹಚ್ಚಿ ಸಾಯಿಸ್ತಾರೆ. ಏನಕ್ಕೋಸ್ಕರ? ಬೈಬಲ್ ಅನ್ನ ತನ್ನ ದೇಶದ ಜನರಿಗೆ ಕೊಡ್ತಾ ಇದ್ದಾನೆ. ಜನರಲ್ಲಿ ಪರಿವರ್ತನೆ ಬರುತ್ತೆ, ನನ್ನನ್ನು ಯಾರು ಫಾಲೋ ಮಾಡೋದಿಲ್ಲ, ಅಲ್ಲಿರುವಂತ ರೂಲ್ಸೇ ಬೇರೆ, ನಾನು ಮಾಡ್ತಿರೋ ರೂಲ್ಸೇ ಬೇರೆ. ಕ್ಯಾಥಲಿಕ್ಸ್ ಚರ್ಚಿಗೆ ಇಷ್ಟ ಆಗಲಿಲ್ಲ. ಕ್ಯಾಥಲಿಕ್ ಚರ್ಚ್ ಬೈಬಲ್ ತಗೊಂಡೋಗಲ್ಲ ಚರ್ಚಿಗೆ. ನೀವು ನೋಡ್ರಿ ಯಾವುದೇ ಕ್ಯಾಥಲಿಕ್ ಚರ್ಚಿಗೆ ಆಗಿರಲಿ, ಅಲ್ಲಿ ಏನ್ ಫಾದರ್ ಓದ್ತಾರೋ ಅಷ್ಟೇ ಕೇಳಿಸ್ಕೊತಾರೆ ಅಷ್ಟೇ. ಅದೊಂದು ಸಣ್ಣ ವಚನ ಓದ್ತಾರೆ, ಅವ್ರು ಹೇಳೋದು 5 ನಿಮಿಷಕ್ಕಿಂತ ಜಾಸ್ತಿ ವಾಕ್ಯ ಹೇಳಲ್ಲ. ಮಿಕ್ಕಿದೆಲ್ಲ ನಮ್ಮ ಮರಿಯ ಪ್ರಸಾದ ಪೂರ್ಣ ಸ್ತ್ರೀಯಲ್ಲಿ ಉದಾಹರಣೆ, ಹೇಲ್ ಮೇರಿ ಫುಲ್ ಆಫ್ ಗ್ರೇಸ್ ಅದನ್ನೇ ಹೇಳ್ತಾರೆ. ಬೇರೆ 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 ಪದಗಳಿರ್ತವೆ. ಬೈಬಲ್ ಆವತ್ತಿಗೂ ಇಲ್ಲ, ಇವತ್ತಿಗೂ ಇಲ್ಲ. ಯಾಕೆ? ಬೈಬಲ್ ಓದ್ಬಿಟ್ರೆ ಜನರಿಗೆ ನಾವೇನ್ ಮಾಡ್ತೀವಿ ಅವ್ಯವಹಾರ ಗೊತ್ತಾಗುತ್ತೆ ಅಂತೇಳಿ ಆಗಿರುವಂತ ಕ್ಯಾಥೋಲಿಕ್ ಸಂಸ್ಥೆ ರಾಜನಿಗೆ ಹೇಳಿತು, ಅವನ ಮುಗಿಸ್ಬಿಡು ಅಂತ ಹೇಳಿ. ಜಾನ್ ಟಿಂಡಲ್ ಹೇಳ್ದ, ಸ್ವಾಮಿ ಈ ಜನರು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ಸ್ವಾಮಿ ಈ ಜನರು ಏನ್ ಮಾಡ್ತಾರೆ ಗೊತ್ತಿಲ್ಲ, ನಾನಂತೂ ನೀನು ಕಳಿಸಿದಂತ ಸೇವೆಯನ್ನು ಮಾಡಿ ಮುಗಿಸ್ತೇನೆ. ಯೌವನಸ್ಥ, 30 ವರ್ಷದ ಪ್ರಾಯ, ದೇಹ ಸುಡ್ತಾ ಇಲ್ಲ, ದೇಹ ಬಿಸಿ ರಕ್ತ, ಮಾಂಸ ಖಂಡಗಳ ಗಟ್ಟಿಗಿದಾವೆ. ಇನ್ನೂ ಜಾಸ್ತಿ ಚಿಮೆಣ್ಣೆ ಹಾಕಿ, ಇನ್ನೂ ಜಾಸ್ತಿ ಬೆಂಕಿ ಹಚ್ಚಿ ಪಕ್ಕ ಹುಡುಕ್ತಾನೆ. ಏನಕ್ಕೋಸ್ಕರ ಅಂದ್ರೆ ನನ್ನಂತ ನಿನ್ನಂತವ್ರಿಗೋಸ್ಕರ, ಬೈಬಲ್ ಕೊಡೋಕ್ಕೋಸ್ಕರ. ಇವತ್ತು ನಾವುಗಳು ಚರ್ಚಿಗೆ ಬರುವಾಗ ಬೈಬಲ್ ತರಲಿ ಅಂದ್ರೆ ನಾಚಿಕೆ ಬರ್ಬೇಕು ನಮಗೆ. ಚರ್ಚಿಗೆ ಬರುವಾಗ ಹೆಮ್ಮೆಯಿಂದ ಕೈ ಹಿಡ್ಕೊಂಡ ಓದಕ್ ಬಂದ್ರು ಅಷ್ಟೇ, ಓದಕ್ ಬರೀ ಅಷ್ಟೇ. ಇದಕ್ಕೋಸ್ಕರ ಎಷ್ಟೋ ಜನ ತಮ್ಮ ಪ್ರಾಣವನ್ನ ಇದು ಬಲಿ ಕೊಟ್ಟಾರೆ. ನೀವು CSI ಸಮಾಧಿಗೆ ಬಂದ್ರೆ ಬರೀ ನಾನು ಕರ್ಕೊಂಡು ಹೋಗ್ತೀನಿ. ಒಂದು ಕಡೆ ಬ್ರಿಟಿಷ್ ಸಮಾಧಿಗಳಿದ್ದಾವೆ, ಅಲ್ಲಿ ಬರ್ತಾರೆ ಇಂಥ ಮಿಷನರಿ ಇಷ್ಟನೇ ಬಳ್ಳಾರಿಗೆ ಬಂದ ಆತನ 2 ದಿವಸದ ಮಗು ಸತ್ತು ಇತ್ತು ಕಾಲದಿಂದ, 8 ವರ್ಷದ ಮಗು ಸತ್ತು ಇತ್ತು ಕಾಲದಿಂದ, 14 ವರ್ಷದ ಮಗ ಸತ್ತು ಕಾಲದಿಂದ. ಆತನ ಹೆಂಡತಿ ಮಕ್ಕಳನ್ನ ಇಲ್ಲಿ ಆತ ಸಮಾಧಿ ಮಾಡಿ ಮತ್ತೆ ಸಾಯಂಕಾಲ ಹೋಗಿ ರೋಡಲ್ಲಿ ಸುವಾರ್ತೆ ಸಾಕ. ನನಗೋಸ್ಕರ ಸುವಾರ್ತೆ ಸಾಗತ್ತ ವ್ಯಕ್ತಿಗಳು ಈ ಬಳ್ಳಾರಿಯಲ್ಲಿದ್ದಾರೆ. ಇವತ್ತು ಅಂತ ಬೈಬಲ್ ನಾನು ಓದಿದ್ರೆ ನನ್ನಷ್ಟು ಅವಿವೇಕಿ, ನನ್ನಷ್ಟು ಪಾಪಿ ಯಾರೂ ಇಲ್ಲ. ವಾಕ್ಯ ಓದುವಾಗ ವಾಕ್ಯ ನನಗೆ ಹೇಳುತ್ತೆ, ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ನಿನಗೋಸ್ಕರ ನನಗೋಸ್ಕರ ಅಂತೇಳಿ. ಆ ಸತ್ಯಾಂಶನ ತಿಳ್ಕೊಂಡಾಗ ನನ್ನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇನ್ನೊಬ್ಬರಿಗೆ ಹೇಳ್ತೀನಿ, ಯೇಸು ಸ್ವಾಮಿ ನಿನಗೋಸ್ಕರ ಬಂದಾನೆ, ನನಗೋಸ್ಕರ ಬಂದ ಅಂತೇಳಿ.
ಇನ್ನೊಂದು ವ್ಯಕ್ತಿಯ ಹೃದಯದಲ್ಲಿ, ಇನ್ನೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಆ ಗೋದಲಿ ಹೊಲಸಾಗಿರುತ್ತೆ. ಗೋದಲಿ ಗೊತ್ತಲ್ಲ, ದನಗಳು ಕಟ್ಟಿರೋದು, ಎಮ್ಮೆಗಳು ಕಟ್ಟಿರೋ ಗೋದಲಿ ಹೊಲಸಾಗಿರುತ್ತೆ. ಹೃದಯದಲ್ಲಿ ಪಾಪ ತುಂಬಿರುತ್ತೆ, ಲೋಕದ ಹೊಲಸು ತುಂಬಿರುತ್ತೆ. ಅಂತ ಗೋದಲಿಯಲ್ಲಿ ಯೇಸು ಸ್ವಾಮಿಯನ್ನ ಹುಟ್ಟುವುದಕ್ಕೆ ಕಾರಣ ನೀನಾಗಬೇಕು. ಬರೀ ನನ್ನ ಮನೆ ಸಿಂಗಾರ ಮಾಡ್ಕೊಂಡೆ, ನನ್ನ ಬಟ್ಟೆಗಳು ಹಾಕೊಂಡೆ, ನಾನು ಇಂಥ ವಿಜೃಂಭಣೆಯಿಂದ ಬಂದೆ, ಇಂಥ ಡಿಯೋಡ್ರೆಂಟ್ ಹಾಕೊಂಡೆ, ಇಂಥ ಬಾಡಿ ಪರ್ಫ್ಯೂಮ್ ಹಾಕೊಂಡೆ, ಅವೆಲ್ಲ ಇರ್ಲಿ. ಅದರ ಜೊತೆಗೆ ಒಬ್ಬ ವ್ಯಕ್ತಿಯ ಹೃದಯದ ಗೋದಲಿಯಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬಂದ್ರೆ ಅದು ನಿಜವಾದಂತ ಕ್ರಿಸ್ಮಸ್. ನಾನು ಯಾವಾಗಲೂ ಎನ್ಕರೇಜ್ ಮಾಡೋದಷ್ಟೇ, ಒಂದು 3 kg 2 kg ಬಿರಿಯಾನಿ ಮಾಡಿಸೋದು, ಒಂದೊಂದು ಕೊಟ್ಟ ಕಟ್ಟಾರ. ಎಷ್ಟೋ ಜನ ರೋಡ್ ಸೈಡ್ ಪಾಪ ಭಿಕಾರಿಗಳಾಗಿದ್ದಾರೆ, ಎಷ್ಟೋ ಜನ ಆಗಲಿ ನಿರ್ಗತಿಕರು ಹೋಗಿ ಒಂದು ಪಾಕೆಟ್ ಕೊಟ್ಟು ಅವ್ರು ನೋಡ್ತಾರೆ, ಏನು ಅಂತ ನೋಡ್ತಾರೆ. ಯೇಸು ಸ್ವಾಮಿ ನಿನಗೋಸ್ಕರ ಈ ಲೋಕಕ್ಕೆ ಬಂದ, ಆತ ನಿಜವಾಗ್ಲೂ ಅಷ್ಟೇ. ಆ ಕೊಟ್ಟ ಕೊಟ್ಟು ಮುಂದೆ ಹೋಗ್ತಾ ಇದ್ದಾರೆ ಅಷ್ಟೇ. ನಾವೇನ್ ಮಾಡ್ತಾ ಇದ್ದೀವಿ? ಅವ್ರು ಚಟ್ನಿ ಕೊಟ್ರು ನಾನು ಅಷ್ಟೇ ಚಟ್ನಿ ಕೌಂಟ್ ಮಾಡಿ ಕೊಡ್ತೀನಿ, ಅವ್ರು ಎಷ್ಟು ಕಲ ಕೊಟ್ರು ನಾನು ಅಷ್ಟೇ. ಅವ್ರು ಕೇಕ್ ಪೀಸ್ ಇಟ್ಟಿಲ್ಲ ಲಾಸ್ಟ್ ಇಯರ್, ನಾನು ಇಡೋದ್ ಬೇಡ, ಕೇಕ್ ಪೀಸ್ ವಾಪಸ್ ಇಟ್ಬಿಡು. ಒಬ್ಬರು ನಿನಗೆ ಕೊಟ್ಟಿದ್ದ ನಾವು ಪ್ರತಿಯಾಗಿ ಕೊಟ್ರೆ ಅದು ನಮ್ಮ ಪ್ರೀತಿ ಆಗೋದಿಲ್ಲ. ಯಾರು ನಮಗೆ ಕೊಡ್ಲಿಕ್ಕೆ ಆಗಲ್ಲ ಅವ್ರಿಗೆ ನಾವು ಕೊಟ್ರೆ ಅದು ನಿಜವಾದಂತ ಪ್ರೀತಿ ಆಗುತ್ತೆ. ಗಮನಿಸ್ತ ಮಕ್ಕಳೇ, ನಿನ್ನ ಫ್ರೆಂಡ್ಸ್ ಇದ್ದಾರೆ, ಒಬ್ಬೊಬ್ಬರಿಗೆ ಅಟ್ಲೀಸ್ಟ್ ಒಂದು ಸ್ವೀಟ್ ಕೊಟ್ಟು, ಏನೋ ಒಂದು ಚಾಕ್ಲೇಟ್ ಏನೋ ಕೊಟ್ಟು ಹ್ಯಾಪಿ ಕ್ರಿಸ್ಮಸ್. ಏನೇ ಅದು, ಯೇಸು ಸ್ವಾಮಿ ನನಗೋಸ್ಕರ ಹುಟ್ಟಿ ಬಂದ, ನನ್ನ ಜೀವನ ಬದಲಾಗಿದೆ, ನಿನಗೋಸ್ಕರ ಹುಟ್ಟಿ ಬಂದಿದ್ದಾನೆ, ನಿನ್ನ ಜೀವನ ಬದಲಾಗಬೇಕು ಅಂತ ಹೇಳುವಂತ ದಮ್ಮು ನಿನಗಿರ್ಬೇಕು. ಯಾಕೆ? ನಿನ್ನ ಸಾಕ್ಷಿ ಸರಿಯಾಗಿರ್ಬೇಕಲ್ಲಿ. ನೀವು ಅಟ್ಲೆ ಒಂದು 4 ಚಪ್ಪೆ ಕೊಸ್ತಾವು ಅಂದ್ರೆ ನಿನ್ನ ಗತಿ ಅಷ್ಟೇ. ನಿನ್ನ ಜೀವಿತವನ್ನು ಸರಿಪಡಿಸ್ಬೇಕು. ಕ್ರಿಸ್ಮಸ್ ಟೈಮ್ನಲ್ಲಿ ಯೇಸು ಸ್ವಾಮಿ ಹುಟ್ಟುವಾಗ ಪರಿಸ್ಥಿತಿ ಅಷ್ಟು ಸರಿಯಾಗಿರ್ಲಿಲ್ಲ. ಯೇಸು ಸ್ವಾಮಿ ಹುಟ್ಟೋದು ಸೈತಾನ್ಗೆ ಇಷ್ಟ ಇರಲಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಗೊತ್ತಿತ್ತು ಅವನಿಗೆ ಯೇಸು ಸ್ವಾಮಿ ಹುಟ್ಟಿ ಬಂದ್ರೆ ನನಗೆ ಬಂತು ಬಜಿತಿ, ನನಗೆ ಸಾವೇ ಗ್ಯಾರಂಟಿ, ಪಕ್ಕ ಗೊತ್ತಿತ್ತು ಅವನಿಗೆ ಸೈತಾನ್ಗೆ. ಯೋಸೆಫನಿಗೆ ಮರಿಯಳಿಗೆ ಎಂಗೇಜ್ಮೆಂಟ್ ಆಗಿತ್ತು. ಮರಿಯಳಿಗೆ ಹೆಚ್ಚು ನಾನು ಹೇಳಿದ್ದೀನಿ, ನಾಳೆ ಚರ್ಚೆಯಲ್ಲಿ ಹೇಳಿದ್ದೀನಿ. ಮರಿಯಳಿಗೆ ಒಂದು 13 ವರ್ಷ 14 ವರ್ಷ ಟೀನೇಜ್ ಸಣ್ಣ ಹುಡುಗಿ. ಯೋಸೆಫನಿಗೆ 35 ವರ್ಷ 40 ವರ್ಷ ಪ್ರಾಯ, ಆಗಿನ ಕಾಲ ಸಂಪ್ರದಾಯ ಪ್ರಕಾರ. ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಿಲ್ಲ. ಮರಿಯಳ ಮನೆಯಲ್ಲಿ ಏನೋ ಮಾಡ್ತಾರೆ, ಸಡನ್ ಆಗಿ ದೇವದೂತ ಬಂದ್ಬಿಟ್ಟ. ಸ್ತ್ರೀಯರಲ್ಲಿ ದಯ ಹೊಂದಿದವಳೇ ಅಂದ. ಗಾಬರಿ ಆಗ್ತಾರೆ ಮನೆಗೆ, ಸಣ್ಣ ಹುಡುಗಿ. ಯಾವತ್ತು ದೇವದೂತ ಬಗ್ಗೆ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ. ಸಡನ್ ಆಗಿ ದೇವದೂತ ಬಂದ್ಬಿಟ್ಟ. ಏನಪ್ಪ, ಯಾರಪ್ಪ ನೀನು? ನಾನು ಗಬ್ರಿಯಲ್ ದೂತ, ನೀನು ಶುಭ ಸಮಾಚಾರ ತಂದಿದ್ದೀನಿ. ಏನು? ನೀನು ಸ್ತ್ರೀಯರಲ್ಲಿ ದಯ ಹೊಂದಿದ್ದೀಯ. ಹೌದು, ವೆರಿ ಗುಡ್, ಒಳ್ಳೆಯದೆ. ನೀನು ಗರ್ಭ ಧರಿಸಿದ್ದಿ, ನಿನ್ನಲ್ಲಿ ಹುಟ್ಟುವವರ ಪರಾತ್ಪರನ ಅಂಶ. ಏನಂದ್ರೆ ಸರ್, ನೀನು ಗರ್ಭ ಧರಿಸ್ತೀವಿ? ಇಲ್ಲ ಸರ್, ಇಂಪಾಸಿಬಲ್, ನನಗಿನ್ನು ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗಿಲ್ಲ. ಬಹುಶಃ ಪಕ್ಕದಲ್ಲಿ ಯಾರೋ ಮರಿಯಳಿರ್ಬೇಕು, ಇಲ್ಲಿ ಬಂದ್ರಿ. ಇಲ್ಲ, ನೀನೇ. ವಾಕ್ಯ ಹೇಳುತ್ತೆ, ಮರಿಯಳು ಈ ವಿಷಯವನ್ನ ಕೇಳಿಸಿಕೊಂಡು ದಿಗ್ಭ್ರಾಂತಳಾದಳು. ಗಾಬರಿ ಆಯಿತು ಮರಿಯಳಿಗೆ. ನನಗಿನ್ನೂ ಪುರುಷ ಸಂಪರ್ಕ ಬಂದಿಲ್ಲ, ಮದುವೆನೇ ಆಗಿಲ್ಲ, ಹೆಂಗೆ ನಾನು ಗರ್ಭಿಣಿ ಆಗ್ತೀನಿ? ಯಾರೋ ಮನುಷ್ಯ ದೇವದೂತ ಅಂತ ಬಂದು ಹೇಳ್ತಾ ಇದ್ದಾನೆ. ಆಮೇಲೆ ದೇವದೂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಕೆ ಒಂದು ಮಾತು ಹೇಳ್ತಾಳೆ, ಈಗೋ ನಾನು ಕರ್ತನ ದಾಸಿ, ಆತನ ಇಚ್ಛೆ ಹೆಂಗೆ ತಂಗಿ ಆಗಲಿ. ಕೇಳಿಸ್ಕೊಳ್ಳೋ ಒಂದು ನಿಮಿಷ. ಆಗಿನ ಕಾಲದಲ್ಲಿ ಮದುವೆಗೆ ಮುಂಚೆ ಒಬ್ಬ ಹೆಣ್ಣು ಮಗಳು ಗರ್ಭಿಣಿ ಆದ್ಲು ಅಂದ್ರೆ ಅವಳ ತಂದೆಯ ಮನೆ ಎಲ್ಲರನ್ನ ಕರ್ಕೊಂಡ್ಬಂದು ರೋಡ್ ಮಧ್ಯದಲ್ಲಿ ನಿಲ್ಲಿಸಿ ಕಲ್ಲೆಸೆದು ಸಾಯೋವರೆಗೂ ಕಲ್ಲೆಸೆದು ಕೊಲ್ತಾ ಇದ್ರು. ಅವಳೊಬ್ಬಳನ್ನಲ್ಲ, ನೀನು ವ್ಯಭಿಚಾರಿಣಿ, ಪಾಪ ಮಾಡಿದ್ದಿ, ನಿನ್ನನ್ನು ಹೆತ್ತನಲ್ಲ ನಮ್ಮಪ್ಪ, ಅವನು ನಾಲಾಯಕು ಅಂತ ಮನೆಗಳ ಎಲ್ಲ ವಂಶರು ಸಿಡ್ಕೊಂಡು ಬಂದು ಎಲ್ಲರನ್ನು ಸಾಯಿಸ್ತಾರೆ. ಈಗ ಮರಿಯಳು ಗರ್ಭಿಣಿ ಅಂತ ಗೊತ್ತಾದ್ರೆ ಮರಿಯಳನ್ನು ಮಾತ್ರ ಸಾಯಿಸಲ್ಲ, ಮರಿಯಳ ಅಮ್ಮ ಅಪ್ಪ ಅವ್ರ ಮನೆಗೆ ಎಲ್ಲರನ್ನ ಕರ್ಕೊಂಡ್ಬಂದು ಸಾಯಿಸ್ತಾರೆ. ಈಗ ಮರಿಯಳು ಒಪ್ಕೋಬೇಕಾದ ವಿಷಯವನ್ನ, ನಾನು ಗರ್ಭಿಣಿ ಆಗ್ತೀನಿ ಅಂತೇಳಿ. ಪರಿಸ್ಥಿತಿ ಹೆಂಗೈತೆ? ಸಂತೋಷ ಆಯ್ತಾ? ಡೆಕೋರೇಷನ್ ಆಯ್ತಾ? ಹೊಸ ಬಟ್ಟೆ ಆಯ್ತಾ? ಜಿಂಗಲ್ ಬೆಲ್ಸ್ ಸಾಂಗ್ ಆಯ್ತಾ? ಸ್ಯಾಂಟಾ ಕ್ಲಾಸ್ ಆಯ್ತಾ? ಸ್ಟಾರ್ ಆಯ್ತಾ? ಕೇಕ್ ಬಿಸ್ಕೆಟ್ಸ್ ಇದಾವ? ಭಯ ಐತೆ, ಆತಂಕ ಐತೆ. ಅಮ್ಮಪ್ಪನಿಗೆ, ಅಪ್ಪ ದೇವದೂತ ಬಂದು ಹೇಳ್ದ ನಾನು ಗರ್ಭಿಣಿ ಆಗ್ತೀನಂತೆ, ನನ್ನಲ್ಲಿ ದೇವಾಂಶ ಸಂಭೂತ, ನನ್ನ ಹೊಟ್ಟೆಯನ್ನು ಹುಡ್ತಾನಂತೆ. ಅಂದ್ರೆ ಮಗಳೇ,
ಎಲ್ಲೋ ಪಾಪ ಮಾಡಿ ಎಂತ ಸ್ಟೋರಿ ಬರುತ್ತೆ ನಿಮ್ಮ ಹಾಲಿವುಡ್ ಸಿನಿಮಾ ಬರುತ್ತೆ. ಯಾವ ಅಪ್ಪನ ನಂಬುತ್ತಾನ? ಎಷ್ಟು ಬೆಳೆಯಾಗಿದ್ದಲ್ಲಮ್ಮ ನೀನು, ಮುಂದೆ ಯಾಕೆ ತಪ್ಪು ಮಾಡಿದೆ, ಅದಕ್ಕೆ ಮತ್ತೆ ಯಾವ್ದೋ ದೇವ್ರ ಫಿಕ್ಸ್ ಮಾಡ್ತಾ ಇದ್ದಾರೆ. ಯಾವ ಅಮ್ಮ ಅಪ್ಪ ಹೋಗ್ತಾರೆ? ನನ್ನ ದೇವರ ಅಂಶ ನನ್ನ ಮೇಲೆ ಬಂದು ನನ್ನ ಗರ್ಭಿಣಿಯನ್ನು ಯಾವ ಅಮ್ಮ ಅಪ್ಪ ಹೋಗ್ತಾರೆ? ಈಗ ಚಿಕ್ಕ ಬಾಲಕಿ 13-14 ವರ್ಷದ ಯವನಸ್ಥ ಮಗಳು ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಬೇಕು. ಅದು ಅಲ್ಲಿರುವಂತ ಪರಿಸ್ಥಿತಿ. ಅಲ್ಲಿ ಸಂಭ್ರಮ ಇರಲಿಲ್ಲ, ಕ್ರಿಸ್ಮಸ್ ಅಂತ ಹೇಳಿ ಸಡಗರ ಇರಲಿಲ್ಲ. ಅಲ್ಲಿ ಒಂದು ದೇವರ ಚಿತ್ತಕ್ಕೆ ತನ್ನ ಪ್ರಾಣ ಹೋದ್ರೂ ಸಹ ನಾನು ಒಪ್ಕೊಂತೀನಿ ಅನ್ನುವಂತ ನಿರ್ಧಾರ. ದೇವರ ಚಿತ್ತಕ್ಕೆ ತನ್ನ ತಾನು ಶಿರಬಾಗಿ ತಲೆ ಬೊಗ್ಗಿಸಿ ಎಸ್ ಆಗಿದ್ದಾಗಲಿ ಒಪ್ಕೊಂತೀನಿ ಅನ್ನುವಂತ ಒಂದು ದೃಢ ನಿರ್ಧಾರ ಆ ಕ್ರಿಸ್ಮಸ್ ಬಂತು. ಒಂದು ವೇಳೆ ಮನೆಯಲ್ಲಿ ಒಪ್ಪದೇ ಇದ್ದಿದ್ದಂದ್ರೆ ಚರಿತ್ರೆ ಬದಲಾಗ್ತಿದ್ದೇವೆ. ಆಕೆ ಒಪ್ಪಿದ್ರು, ಪ್ರಾಣ ಹಿಡಿದೀವಿ, ಹೋಗಿ ನಾನು ಮತ್ತು ದೇವರ ಚಿತ್ತಕ್ಕೆ ಒಪ್ಕೊಳ್ತೀನಿ ಅನ್ನುವಂತ ಒಂದು ದೃಢ ನಿರ್ಧಾರ ತಗೊಂಡು, ಹಾಗಾಗಿ ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ತರಕ್ಕೆ ಆಕೆ ಪ್ರಮುಖ ಸಾಧನವಾದರು. ಇವತ್ತು ನಿನ್ನಿಂದ ಇನ್ನೊಂದು ಹೃದಯದಲ್ಲಿ ಯೇಸು ಸ್ವಾಮಿ ಹುಟ್ಟಬೇಕು. ಅನ್ಯರಲ್ಲಿ ಅಂದ್ರೆ ಯಾರು? ಮತ್ತೊಬ್ಬ ಸಹೋದರನಿಗೆ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ, ಮತ್ತೊಬ್ಬ ಸಹೋದರಿಗೆ ಯೇಸು ಸ್ವಾಮಿ ಗೊತ್ತಿಲ್ಲ. ಅವನಲ್ಲಿ ಯೇಸು ಸ್ವಾಮಿಯ ಒಂದು ಬೀಜ ಬಿತ್ತಬೇಕು ಅಂದ್ರೆ ನೀನು ನಿರ್ಧಾರ ಮಾಡಬೇಕು. ಅವಮಾನ ಆಗ್ಲಿ, ಕಣ್ಣೀರಾಗ್ಲಿ, ನೀರಡಿಕೆ ಆಗಿರ್ಲಿ, ಹಿಂಸೆ ಆಗಿರ್ಲಿ, ತೆಗಳುವಿಕೆ ಆಗಿರ್ಲಿ, ಸೆರೆಮನೆ ಆಗಿರ್ಲಿ, ನಾನು ಮತ್ತೊಬ್ಬ ಕೋದಲೆಯಲ್ಲಿ, ಮತ್ತೊಂದು ಹೃದಯದ ಕೋದಲೆಯಲ್ಲಿ ಯೇಸು ಸ್ವಾಮಿ ಚೆನ್ನಾಗಿ ನಾವು ಕಾಣ್ತೀನಿ ಅಂತ ತೀರ್ಮಾನ ಮಾಡಿದಾಗ ಅದು ನಿಜವಾದಂತ ಕ್ರಿಸ್ಮಸ್. ಎಲ್ಲಿದ್ದೀವಿ ನಾವು? ನಾನು ನಂಬಿದ್ದೀನಿ, ನನ್ನ ಗಂಡ ನಂಬಿದ್ದಾನೆ, ನನ್ನ ಹೆಂಡತಿ ನಂಬಿದ್ದಾಳೆ, ನನ್ನ ಮಕ್ಕಳು ನಂಬಿದ್ದಾರೆ. ಅವರ ಎಷ್ಟು ಹೇಳಿದ್ರು ಅಷ್ಟೇ ನಾವೊಂದು ಕ್ರಿಸ್ಮಸ್ ಮಾಡ್ತೀವಿ. ಅವ್ರು ಹೇಳಿದ್ರೆ ವೇಸ್ಟ್, ಅಯ್ಯೋ ಆ ಓಣೆಗೆ ಹೋಗೋದೇ ವೇಸ್ಟ್. ಇದೇ ನಮ್ಮ ಜೀವನ ಆಗಿದೆ. ಯಾರು ಹೋಗ್ತಾರೆ ಮತ್ತೆ ಆ ವ್ಯಕ್ತಿ ಹತ್ರ? ಯೇಸು ಸ್ವಾಮಿ ನಿರ್ಣಯಿಸಿದನಲ್ಲಿ ನೀನು ಆ ಕೆಲಸ ಮಾಡಿಲ್ಲ. ಮರಿ ಹೇಳ್ಬೋದಾಗಿತ್ತು, ಪಾಸ್ಟ್ರೇ, ದೇವದೂತನೇ, ದಯಮಾಡಿ ನನ್ನ ಬಿಟ್ಟು ಬಿಡು, ಬೇರೆ ಯಾರಾದ್ರೂ ಒಳ್ಳೆಯವರಿದ್ದಾರೆ ಅವ್ರು ಹುಡುಕು, ನಮ್ಮ ಮನೆಗೆ ಒಪ್ಪಲ್ಲ, ನಂಬಲ್ಲ ನಮ್ಮ ಅಪ್ಪ ನಮ್ಮಮ್ಮ, ಐ ಆಮ್ ಸಾರಿ. ಮದುವೆ ಆದ್ಮೇಲೆ ಬೇಕಾದ್ರೆ ಯೇಸು ಹುಟ್ಲಿ, ನೋ ಪ್ರಾಬ್ಲಮ್. ಆಕೆಗೆ ಹೇಳಕ್ಕೆ ಎಸ್ಕೇಪ್ ಆಗೋದಕ್ಕೆ 101 ರೀಸನ್ಸ್ ಇದ್ರು, ಆಕೆ ಎಸ್ಕೇಪ್ ಆಗಿಲ್ಲ. ಒಂದೇ ಒಂದು ರೀಸನ್, ದೇವದೂತ ಬಂದು ಹೇಳಿದಾನೆ. ದೇವದೂತ ಅಮ್ಮ ಅಪ್ಪ ಹತ್ರ ಹೋಗಿಲ್ಲ, ನೇರವಾಗಿ ಹುಡುಗಿ ಹತ್ರ ಬಂದಿದ್ದಾರೆ. ಇವತ್ತು ದೇವರ ಸ್ವರ ಇವತ್ತು ನೇರವಾಗಿ ನಿನ್ನ ಹತ್ರ ಮಾತಾಡ್ತಾ ಇದೆ. ಸ್ವಾಮಿ ಹೇಳ್ತಾನೆ, ನಿನ್ನಿಂದ ಈ ಲೋಕಕ್ಕೆ ಯೇಸುವಿನ ಜನನ ಆಗ್ಬೇಕು. ಆರ್ ಯು ರೆಡಿ ಫಾರ್ ದಟ್? ತೀರ್ಮಾನ ಮಾಡಿ. ನೀನು ಹೊಸ ಬಟ್ಟೆಗಳಿಗೆ ಪ್ರಿಪರೇಷನ್ ಎಷ್ಟೆಲ್ಲಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯೋ, ಓಕೆ, ಒಂದು ಬಗೆಗಿಡು, ಒಂದು ಆತ್ಮನು. ಯೇಸು ಆ ಹೃದಯವೆಂಬ ಗೋಧಲಿಯಲ್ಲಿ ಎಲ್ಲ ಲೋಕದ ಶಿಷ್ಟಾಚಾರ, ಅನಾಚಾರಗಳು, ದುರಾಚಾರಗಳು ತುಂಬಿದೆ. ಲೋಕದ ಪದ್ಧತಿಗಳು, ಸಂಪ್ರದಾಯಗಳು ಆ ಹೃದಯದಲ್ಲಿ ಪೂರ್ತಿ ಮನೆ ಮಾಡಿದಾಗ ಗಲೀಜು ವಾಸನೆ ಇದೆ. ಅಲ್ಲಿ ಯೇಸು ಸ್ವಾಮಿ ಜನನ ಆಗ್ಬೇಕಂದ್ರೆ ನೀವು ಒಪ್ಕೊಂಡು, ಇಗೋ ನಾನು ಕರ್ತನ ದಾಸ, ದೇವರ ಚಿತ್ತದಂತಾಗಿ ನಾನು ಹೋಗಿ ಅವ್ರಿಗೆ ಯೇಸು ಸ್ವಾಮಿ ಬಗ್ಗೆ ಹೇಳ್ತೀನಿ ಹೇಳುವಂತ ಧೈರ್ಯ ನಿಮಗಿದೆಯಾ? ಅದು ನಿಜವಾದಂತ ಕ್ರಿಸ್ಮಸ್. ಅಪ್ಪ ಅಮ್ಮ ಹೆಂಗ್ ಒಪ್ಪಿಸಿದ್ರು ಅನ್ನೋದು ಗೊತ್ತಿಲ್ಲ. ಅಪ್ಪ ಅಮ್ಮ ಒಂದೇ ಸಲ ಒಪ್ಪಿದ್ರ ಗೊತ್ತಿಲ್ಲ. ಅವ್ರಿಗೆ ದೇವದೂತ ಬಂದು ಮಾತಾಡ್ತಾನೆ, ಮತ್ತೆ ಕರ್ಸು ನೋಡೋಣ ಅದು ನಿಜನ ಸುಳ್ಳ ಏನಂದ್ರೂ ಗೊತ್ತಿಲ್ಲ. ಮರೆಯಡಿ ಎಸ್ ಅಂದಷ್ಟೇ. ದೇವರ ಸಂವಿಧಾನದಲ್ಲಿ ದೇವ ಸೇವಕರು ಯಾರಾದ್ರೂ ನಿಂತು ಮಾತಾಡುವಾಗ, ದೇವರ ಸ್ವರ ನಿನ್ನ ಹೃದಯವನ್ನು ತಾಕುವಾಗ ಎಸ್ ಅಂತ ಹೇಳುವಂತ ದಮ್ಮು ನಿಮಗಿರ್ಬೇಕು. ಅದನ್ನು ಸ್ವಾಮಿ ಅಪೇಕ್ಷೆ ಪಡ್ತಾ ಇದ್ದಾನೆ. ಮೋಶೆ ಕೇಳ, ಸ್ವಾಮಿ ನಾನು ಹೋಗ್ತೀನಿ ಇವಾಗ, ಯಾರು ಅಂತ ಹೇಳುವಾಗ ಸ್ವಾಮಿ ಹೇಳ್ತಾನೆ, ನಾನು ಹೌದು ಮತ್ತು ಇರುವಾತನಾಗಿದ್ದೇನೆ. ಇವತ್ತು ನೀವು ಇರುವಾತನ ಚರ್ಚೆಯಲ್ಲಿ ಇದೆಯಾ? ಆ ಸ್ವಾಮಿ ಮಾತಾಡುವಾಗ ಎಸ್, ಈ ಕ್ರಿಸ್ಮಸ್ ಬರೋದ್ರೊಳಗೆ ಒಬ್ಬರಿಗೆ ನಾನು ಯೇಸು ಸ್ವಾಮಿ ಬಗ್ಗೆ ಬೀಜ ಬಿತ್ತುತ್ತೇನೆ ಅನ್ನುವಂಥ ತಾಕತ್ತು, ಅನ್ನುವಂಥ ನಿರ್ಧಾರ, ಅನ್ನುವಂಥ ಒಂದು ಕಮಿಟ್ಮೆಂಟ್ ನೀಗಿದ್ರೆ ಅದು ನಿಜವಾದ ಕ್ರಿಸ್ಮಸ್. ಅದು ಹೇಳ್ಬೇಕು ಅಂದ್ರೆ ನಿನ್ನ ಸಾಕ್ಷಿ ಸರಿಯಾಗಿರ್ಬೇಕು.
10ರಲ್ಲಿ 11 ಆಗಿ ನೀನು ಅವ್ರ ಜೊತೆ ನೀನು ಡ್ಯಾನ್ಸ್ ಮಾಡಿ ತಾನಾಡಿದ್ರೆ ನಿನ್ನ ಮಾತು ಯಾರು ಕೇಳೋದಿಲ್ಲ. ನಿನ್ನ ಹೃದಯ ಸರಿಪಡಿಸ್ಕೊ, ನಿನ್ನ ಸಾಕ್ಷ್ಯ ಜೀವನ ಕಟ್ಟುಕೋ, ಯೇಸು ಸ್ವಾಮಿನ ಪ್ರಪಂಚಕ್ಕೆ ಕೊಡು. ಸೈತಾನ ಫೇಲ್ ಆದಲ್ಲಿ ಫಸ್ಟ್ ಅನುಮಾನ ತಂದಿದ್ದು ಹೇಗಾಗಿದ್ದು, ನಾನು ಇನ್ನೂ ಪುರುಷನನ್ನು ಅರಿತಿಲ್ಲವಲ್ಲ, ಅನುಮಾನದ ಬೀಜ, ಡೌಟ್, ಭಯ ಫಸ್ಟ್ ಮರಿಯಳ ಹೃದಯ ಹಾಕ್ಬಿಟ್ಟ. ಮರಿಯಳ ಆ ಟೆಸ್ಟ್ ಪಾಸ್ ಆದ್ದು. ನೋಡಪ್ಪ ವಾಕ್ಯ ಕಲಿಸು. ಮರಿಯಳ ಟೆಸ್ಟ್ ಪಾಸ್ ಆದ್ದು. ನಾನು ಹಾಗೆ ಹೇಳಿದೆ, ಸೈತಾನ ಯೇಸು ಸ್ವಾಮಿ ಹುಟ್ಟೋದು ಬೇಕಿರಲಿಲ್ಲ. ಯೋಸೇಫನಿಗೆ ಈ ಸುದ್ದಿ ಹೆಂಗೋ ಗೊತ್ತಾಯ್ತು. ಮರಿಯಳ ಹೇಳಿ ಕಳಿಸಿಲ್ಲ, ನಮಗ್ ಗೊತ್ತಿಲ್ಲ. ಮರಿಯಳ ಅಪ್ಪ ಅಮ್ಮ ಏನು, ನೋಡಪ್ಪ ನೀನ್ ಮದುವೆ ಆಗೋ ಹುಡುಗಿ ನಮ್ಮ ಮಗಳು ಹಿಂಗ್ ಹೇಳಿದಾಳೆ, ಇನ್ನು ದೇವರ ಸಂಭೂತ ಹಂಗೆ ಹಿಂಗಂತಾಳ, ನಮ್ಗೆ ಏನು ಗೊತ್ತಿಲ್ಲ, ಮತ್ತೆ ಗರ್ಭಿಣಿ ಆಗಲ್ಲ ಅಂತ ಹೇಳಿದ್ರೆ ನಮಗ್ ಗೊತ್ತಿಲ್ಲ. ಅಥವಾ ಕೆಲವು ಇಂಟಿಂಟು ಸ್ವಾರ್ಥಗಳು ಇರ್ತಾವ, ಬಂದ್ ಮನೆ ಬಂದು ಈ ಪುಳ್ಳಿ ಅಲ್ಲಿ, ಆ ಪುಳ್ಳಿ ಈ ಪುಳ್ಳಿ ಇರ್ತಾವ, ಅಂತವೆಲ್ಲ ಗಿರಾಕಿ ಬಂದು ಹೇಳಿದ್ರೆ ಗೊತ್ತಿಲ್ಲ. ವಾಕ್ಯ ಹೇಳುತ್ತೆ, ಯೋಸೇಫನಿಗೆ ಈ ವಿಷಯ ಗೊತ್ತಾಗಿ, ಕೇಳಿಸ್ಕೊತಿದ್ದೀರಾ? ಯೋಸೇಫನಿಗೆ ಯಾವ ವಿಷಯ ಗೊತ್ತಾಯ್ತು? ತನಗೆ ಮದುವೆ ಆಗ್ಲಿಕ್ಕಿರುವಂತ ಹೆಣ್ಣು ಆಗಲೇ ಗರ್ಭ ಧರಿಸಿದ್ದಾಳೆ ಅನ್ನುವಂತ ಶುಭವಾರ್ತೆಯ ಶಬ್ದ. ದೊಡ್ಡ ಶಾಕ್ ಆಯ್ತು. ನಾನು ಎಂತ ಒಳ್ಳೆ ಹುಡುಗಿ ಅನ್ಕೊಂಡು ನಿಮ್ಗೆ ಏನು ಮಾಡ್ಕೊಂಡೆ, ಎಂತ ಮನೆತನ, ಎಂತ ಫ್ಯಾಮಿಲಿ, ವರ್ಷಿಪ್ ಲೀಡರು, ಏನೆಲ್ಲ ಹೇಳಿದ್ರು ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ಟೆ. ಅವಳು ಆಗಲೇ ಗರ್ಭಿಣಿ ಆಗಿದ್ದಾಳೆ. ಯಾವ ಪುರುಷನಾಗಿರ್ಲಿ ಗರ್ಭಿಣಿ ಹೆಂಗಸನ್ನ ಮದುವೆ ಮಾಡ್ಕೊಳಕ್ ಒಪ್ಪೋದಿಲ್ಲ. ರೈಟ್? ಯೋಸೇಫನಿಗೆ ಆ ವಿಷಯ ಗೊತ್ತಾಯ್ತು. ವಾಕ್ಯ ಹೇಳುತ್ತೆ, ಯೋಸೇಫನು ಸಜ್ಜನನಾಗಿದ್ದು. ಯಾವನಾಗಿದ್ದ? ತಂಗಿರೆ, ಏನಾಗಿದ್ದ ಯೋಸೇಫ? ಈ ಕಡೆ ಎಡಗಡೆ ಇದ್ದು ಏನಾಗಿದ್ದ ಯೋಸೇಫ? ನಿದ್ದೆ ಮಾಡೋಲ್ಲ ಹೇಳಿ ಯೋಸೇಫ ಏನಾಗಿದ್ದ? ಹೌದು, ಅದು ಕತೆ. ಸಜ್ಜನನಾಗಿದ್ದ. ಈ ವಿಷಯವನ್ನ ಬಯಲಿಗೆ ತರಲು ಮನಸ್ಸಿಲ್ಲದೆ, ಯಾವ ವಿಷಯವನ್ನ? ತನಗೆ ಮದುವೆ ಆಗ್ಲಿಕ್ಕಿರುವಂತ ಹೆಣ್ಣು ಆಗಲೇ ಗರ್ಭಧರಿಸಿರುವಂತ ದುರ್ವಾರ್ತೆ, ಶಾಕಿಂಗ್ ನ್ಯೂಸ್. ತಾನು ತಪ್ಪು ಮಾಡಿಲ್ಲ, ಅವಳು ತಪ್ಪು ಮಾಡಿದ್ದಾಳೆ, ಅವಳಿಗೆ ಗರ್ಭಧರಿಸಿದ್ದಾಳೆ. ಅದನ್ನ ಬಯಲಿಗೆ ತರಲು ಮನಸ್ಸಿಲ್ಲ. ಮತ್ತು ನಮಗೆ ಏನಾದ್ರೂ ಯಾರ ಬಗ್ಗೆ ಆದ್ರೂ ಸ್ವಲ್ಪ ಗೊತ್ತಾಯ್ತು ಅಂದ್ರೆ ಇಂಟಿಂಟಿ ಸುವಾರ್ತ. ಹೋಗ್ಲಾದವ್ರ ಮನೆಗೆ ಹೋಗಿ ಪ್ರೈಸ್ ದಿ ಲಾರ್ಡ್. ಇವನ ಇಷ್ಟು ದಿವಸ ಹಿಂಗೆ ಹೋಗ್ತಿದ್ದು, ಒಂದ್ ದಿವಸ ಕೂಡ ಪ್ರೈಸ್ ಅಂತ ಹೇಳಿದ ಅವನು ಇವತ್ತು ಯಾಕೋ ಬಂದ. ಆ ಪ್ರೈಸ್ ಏನು ಚೆನ್ನಾಗಿದ್ದೀರಣ್ಣ, ಅಕ್ಕ ಚೆನ್ನಾಗಿದೀಯಾ, ಏನೋ ಮಾತಾಡ್ತೀನಿ ಮುಂದಾಗ. ಒಳಗೆ ಬರ್ಬೋದು, ಒಳಗೆ ಬಂದು ಕೂತ್ಕೊಂಡು ಸ್ವಲ್ಪ ನೀರು ಕೊಡ್ತೀರಾ? ಕೊಡ್ತೀವಿ ಬಂದ ಅಂತ. ಅಲ್ಲ ಮತ್ತೆ ಆ ವಿಷಯ ಗೊತ್ತಾ? ಮತ್ತ ವಿಷಯ ಇಲ್ಲಿ ನಿಮ್ಗೆ ಗೊತ್ತಿಲ್ಲ, ನಾವು ಹೋಗಿ ಬರ್ತೀವಿ. ಅಲ್ಲ ಯಾಕೆ ಹೋಗಿ ಬರ್ತೀವಿ? ಚಾ ಮಾಡ್ತೀವಿ, ಬೆಳಿಗ್ಗೆ ಚಾ ಕುಡಿದೀಯ? ಕುಡಿದು ಇನ್ನೊಂದು ಮತ್ತೊಂದು ಸಲ ಕುಡಿ. ಏನು ಸುದ್ದಿ? ಯಾರು ಸುದ್ದಿ? ದೂರ ಚೌಳ ದೂರ ಕುತ್ಕೊಂಡು ಟೀ ಒಂದೇ ಅಲ್ಲ, ಟೀ ಯಾಕ ಟಿಫನ್ ಮಾಡ್ಕೊಡ್ತೀನಿ. ಅಡಿಗೆ ಮನೆ ಕುತ್ಕೋವ, ನೀನು ಉಳ್ಳೆಗಡ್ಡೆ ಹಚ್ಚು, ನಾನು ರವೆ ಹುರಿತಾ ಇರ್ತೀನಿ. ಯಾವ ಸುದ್ದಿ? ಎಲ್ಲ ಆದ್ಮೇಲೆ ಎವ್ರು ಚೊಪ್ಪನ್ಲೆ ಕಿವಿ ಕರ್ರ 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 ನಾಲಿಗೆ ಪರ ಪರ ತಿರ್ತೆ. ನಾನು ನೆಕ್ಸ್ಟ್ ಇನ್ನೊಬ್ಬರನ್ನೇ ಹೋಗ್ತೀನಿ ಪ್ರೈಸ್ ಬಾಬುನಾರ ಮತ್ತದೇ ఎవరికి ఆయన తిండి ఎవరికి చెప్పొద్దు, ಅಲ್ಲರಿಗೆ చెప్పి. ಆದ್ರೆ ಯೋಸೇಫನಿಗೆ ನಾನೇನಾಗಿದ್ರೆ ಅಪ್ಪ ಬಾವು ಅಣ್ಣ ಮನೆಗೆ ಬಾ, ಸೆಟ್ಲ್ ಮಾಡೋಣ, ರಿಂಗ್ ವಾಪಸ್ ತಗೊಂಬರಮ್ಮ, ಬಟ್ಟೆ ಕೊಟ್ಟಿ ವಾಪಸ್ ತಗೊಂಬರಮ್ಮ, ನಮಗೆ ಇವರಿಗೆ ಸಂಬಂಧ ಕಟ್. ಹೋಗಿ ಅವರ ಮನೆ ಮುಂದೆ ಗದ್ದಲ ಮಾಡಿ ಪಾಸ್ಟರ್ ಕರ್ಕೊಂಡು ಹೋಗಿ ಆ ಪಾಸ್ಟರ್ನ ಕರೆಸಿ ಶಾಮಿಯಾನ ಹಾಕಿ ಮೈಕ್ ಇಟ್ಕೊಂಡು, ಜನರೇ ಕೇಳಿರಿ, ನಾನು ಸಂಪನ್ನ ಸಜ್ಜಕಳವು, ಈ ಊರಿನ ಹೆಣ್ಣು
ನನಗೆ ಅವ್ರಿಗೆ ಸಂಬಂಧ ಇಲ್ಲ, ಪಿಲಾತ ಅಂತ ಕೈ ತೊಳ್ಕೊಂಡು 3 ವರ್ಷ ಬಂದ್ಬಿಡೋದು. ಪ್ರಿಯ ದೇವಚಂದ್ರ, ಯಾರ ಬಗ್ಗೆ ಏನಾದ್ರೂ ಗೊತ್ತಾಗಿದೆಯಾ? ಪ್ರಾರ್ಥನೆ ಮಾಡ. ಚರ್ಚಲ್ಲಿರೋ ಬಗ್ಗೆ ಏನಾದ್ರು ಗೊತ್ತಾಗಿದೆಯಾ? ಪ್ರಾರ್ಥನೆ ಮಾಡ. ಬೇರೆ ದೇವ ಸೇವಕರ ಬಗ್ಗೆ ಗೊತ್ತಾಗಿದೆಯಾ? ಪ್ರಾರ್ಥನೆ ಮಾಡ. ನಿನ್ನ ಓಣಿಯಲ್ಲಿ ಯಾರೇ ಆಗಿರಲಿ, ಅವಿಶ್ವಾಸಿಯಾಗಿರಲಿ, ಯಾರೇ ಆಗಿರಲಿ, ಏನಾದರೂ ಒಂದು ಸುದ್ದಿ ಗೊತ್ತಾಗಿದೆಯಾ? ಪ್ರಾರ್ಥನೆ ಮಾಡ. ಅವರಿಗೋಸ್ಕರ ಪ್ರಾರ್ಥನೆ ಮಾಡ. ದೇವರಾತ್ಮನ ಒಂದು ವೇಳೆ ನೀವು ತಿಳಿಸಿ ಹೋಗಿ ಅವ್ರ ಹತ್ರ ಮಾತಾಡು ಅಂತ ಹೇಳಿದ್ರೆ, ಅವ್ರನ್ನ ಒಬ್ಬರನ್ನೇ ಕರೆದು, ಯಾರನ್ನ? ಒಬ್ಬರನ್ನೇ. ಮತ್ತೆ ಬ್ರದರ್ ಅವ್ರಿಗೆ ಸಿಸ್ಟರ್ನ ಕರೆಯೋದು ಬೇಡ, ಸಿಸ್ಟರ್ ಅವ್ರಿಗೆ ಬ್ರದರ್ ಕರೆಯೋದು ಬೇಡ. ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಳ್ತದೆ. ಸಹೋದರನ ಕರಿ, ಸಹೋದರಿ ಅಂತ ಆತ್ಮಗಳ ಬಗ್ಗೆ ಭಾರ ಬೇಡ. ಏನಿದು ದೊಡ್ಡವರು ಕೇಳ್ತಾರೆ. ಆ ಸಹೋದರನ ಕರೆದು, ಅಯ್ಯ ನಿನ್ನ ಬಗ್ಗೆ ಏನೋ ರೀತಿ ಕೇಳಿಸ್ಕೊಂಡೆ, ಅಕ್ಕ ನಿನ್ನ ಬಗ್ಗೆ ಏನೋ ರೀತಿ ಕೇಳಿಸ್ಕೊಂಡೆ, ವಾಕ್ಯದಲ್ಲಿ ಆ ರೀತಿ ಗೊತ್ತಿಲ್ಲ, ಅದು ಸರಿಯಾದ ತಪ್ಪ ನನಗೆ ಗೊತ್ತಿಲ್ಲ, ನೀನು ಮಾಡಿ ನನಗೆ ಗೊತ್ತಿಲ್ಲ, ಸುದ್ದಿ ಬಂತು, ನಿನಗೋಸ್ಕರ ಪ್ರಾರ್ಥನೆ ಮಾಡಿದೆ, ವಾಕ್ಯದಲ್ಲಿ ಆ ರೀತಿ ಇಲ್ಲ, ದಯಮಾಡಿ ತಿದ್ದುಕೋ. ಅಷ್ಟೇ, ಮ್ಯಾಟರ್ ಕ್ಲೋಸ್. ತಿದ್ದುಕೊಂಡ ಅವಳು ಉದ್ಧಾರ ಆಗ್ತಾರೆ, ತಿದ್ದುಕೊಂಡ ಅವನು ಉದ್ಧಾರ ಆಗ್ತಾನೆ. ಇಲ್ಲ ಅಂದ್ರೆ ಸೆಳ್ಕೊಂಡು ಹೋಗ್ತಾರೆ, ಪಾಪ ನಿನ್ನ ಮೇಲೆ ಬರಲ್ಲ. ದೇವರು ಕೊಟ್ಟರೆ ಸಜ್ಜನನಾಗಿದ್ದ ಯೋಸೇಫ, ಒಂದು ವೇಳೆ ಅವನು ಸಜ್ಜನನಾಗಿದ್ದೇ ಹೋಗಿದ್ದರೆ ಮರಿಯಳ ಜೀವನ ಏನಾಗ್ತಿತ್ತು? ಇವತ್ತು ನಿನ್ನ ಗಾಳಿ ಮಾತು ಒಬ್ಬರಿಗೆ ಹರಿಸಿ ಎಷ್ಟು ಮನೆಗಳಲ್ಲಿ ಕಣ್ಣೀರು ಸುರಿಸಿ ಪ್ರಶ್ನೆ ಮಾಡ್ಕೊ. ಎಷ್ಟು ಫ್ಯಾಮಿಲೀಸ್ ನೆಮ್ಮದಿ ಹಾಳು ಮಾಡಿ ಪ್ರಶ್ನೆ ಮಾಡ್ಕೊ. ನಿನ್ನೆ ಒಬ್ಬ ಯವನಸ್ಥ ಬಂದ, ಅಂಕಲ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕು, ಸ್ವಲ್ಪ ನಾನು ಬಿಸಿ ಇದೆ ಸ್ಟುಡಿಯೋ ವರ್ಕ್ ಅಲ್ಲಿ, ಇಲ್ಲ ನಾನು ನಿಮ್ಮ ಹತ್ರ ಮಾತಾಡ್ಲೇಬೇಕು. ಏನಾಯ್ತು? ಇಂಥವ್ರು ನಾನು ಮದುವೆ ಆಗ್ಲಿಕ್ಕಿರುವಂತ ಹುಡುಗಿ ಹತ್ರ ನನ್ನ ಬಗ್ಗೆ ಬೇರೆ ವಿಷಯಗಳು ಹೇಳಿದ್ದಾರೆ, ಅವಳು ಆ ವಿಷಯ ನಂಬಿದ್ದಾಳೆ, ಈಗ ಸಂಬಂಧ ಕಟ್ಟಾಗ್ತಾ ಇದೆ, ನಾನು ಕೆಲಸ ಮಾಡಿಲ್ಲ, ನನಗೆ ಆ ಯಾವ ವ್ಯಕ್ತಿ ಹೇಳಿದಾರಲ್ಲ ವಿಶ್ವಾಸಿ ಅಂತೇಳಿ ಅವಳನ್ನು ಹೋಗಿ ನಾನು ಇವತ್ತು ಅಟ್ಯಾಕ್ ಮಾಡ್ತೀನಿ, ಮನೆಯಲ್ಲಿ ನಿಂದಿರಿಸಿ ಕೇಳ್ತೀನಿ. ಕಣ್ಣೀರು ಆ ಯವನಸ್ಥ ಮದುವೆ ಮುರಿದು ಹೋಗುವಂತ ಸನ್ನಿವೇಶ. ನೀವು ಆ ಸ್ಥಾನದಲ್ಲಿ ಇದೆಯಾ? ಯಾರ್ದೋ ಏನೋ ಗೊತ್ತಾಯಿತು, ಇನ್ನೊಬ್ಬರಿಗೆ ಅದನ್ನ ಪಾಸ್ ಆನ್ ಮಾಡೋವರೆಗೆ, ಸೈಲೆಂಟ್ ಆಗಿ ಪಾಸ್ ಆನ್ ಮಾಡೋವರೆಗೆ ನಿನಗೆ ನಿದ್ದೆ ಬರೋದಿಲ್ಲ. ನಾನು ಹೇಳ್ತಿ ಯಾವತ್ತು ಹೇಳ್ತಾರೆ, ಅಪ್ಪ ನಿನ್ನ ಹತ್ರ 1001 ಸೀಕ್ರೆಟ್ಸ್ ಅದ ಮಾರ್ರೆ. ಎಷ್ಟು ಸೀಕ್ರೆಟ್ಸ್? ಪಾಸ್ಟರ್ಗಳಲ್ಲಿ ಯಾವತ್ತಿರ್ತಾರೆ ಇದ್ರ ಬಗ್ಗೆ. ಕುಟುಂಬಗಳ ಪಾಸ್ಟರ್ ಮಾತ್ರ ಎಷ್ಟೋ ಕುಟುಂಬಗಳು ಎಷ್ಟೋ ವಿಷಯ ಹೇಳ್ಕೊಟ್ಟಿರ್ತಾರೆ, ಅವ್ರು ಇನ್ನೊಬ್ಬರ ಹತ್ರ ಬಾಯಿ ಬಿಡೋದಿಲ್ಲ. ಹೆಂಗೋ ಬಂತು ಬರ್ತದಲ್ಲ, ಇವ್ರಿಗೆ ಚಪ್ಪುದು ಇವ್ರ ಚಪ್ಪು ಬರತ್ರ, ಅಲ್ಲ ಅವ್ರು ಹಿಂಗ ಅಂತೆ ಅಂದ್ರೆ ಹೌದಾ ಹೋಗ್ಬಿಡ, ನಿನ್ ಗೊತ್ತೇ ನೋಡ ಹಾಗೆ ಅಂತ. ಇಲ್ಲಿ ಬಿಡಿ ನನಗೆ ಯಾಕೆ ಅಂದ್ರೆ ಒಂದು ಮಾತನ್ನ ಹೇಳಿ ಆಗಿ ನನಗೆ ನಾನು ಹೇಳೋ ವಿಷಯನ ಅದು ಅವಶ್ಯಕತೆ ಇದೆಯಾ? ಈ ಕ್ರಿಸ್ಮಸ್ ಸಮಯದಲ್ಲಿ ಅಮ್ಮ ಇವನ ಕೈ ಜೋಡಿಸಿ ನಾನು ಕೇಳ್ಕೊಳ್ತೀನಿ, ಹಿರಿಯ ಅಕ್ಕಂದರಿಗೆ, ತಂಗಿಯಂದರಿಗೆ, ಮಕ್ಕಳಿಗೆ, ಅಣ್ಣಂದರಿಗೆ, ತಮ್ಮಂದರಿಗೆ, ಮಕ್ಕಳಿಗೆ, ಯಾರ ಬಗ್ಗೆ ಯಾರು ಗೊತ್ತಾಯ್ತು ಅಂದ್ರೆ ದಯಮಾಡಿ ಇನ್ನೊಬ್ಬರಿಗೆ ಹೇಳ್ಬೇಡ, ದಯಮಾಡಿ ಇನ್ನೊಬ್ಬರಿಗೆ ಹೇಳ್ಬೇಡ. ಒಂದು ಆತ್ಮ ನಶಿಸಿ ಹೋದ್ರೆ ಆ ಲೆಕ್ಕ ನೀನು ಕೊಡ್ಬೇಕಾಗುತ್ತೆ. ಯೋಸೇಫನು ಸಜ್ಜನನಾಗಿದ್ದ. ಎಷ್ಟು ದೊಡ್ಡ ಶಾಕ್ ಆಯ್ತು ಅವನಿಗೆ, ದೊಡ್ಡ ಆಘಾತ ಆಯಿತು. ವಾಕ್ಯ ಹೇಳುತ್ತೆ, ಗುಪ್ತವಾಗಿ ಅವಳನ್ನ ಬಿಟ್ಟು ಬಿಡಬೇಕೆಂದಿದ್ದ. ಎಷ್ಟು ಡಿಸೆನ್ಸಿ ಅವನಲ್ಲಿ, ಎಷ್ಟು ಒಳ್ಳೆ ಮ್ಯಾನರಿಸಮ್ ಅವನಲ್ಲಿ, ಎಷ್ಟು ಸುಸಂಸ್ಕೃತ ವ್ಯಕ್ತಿ ಅವನು. ಅದಕ್ಕೆ ಹೇಳ್ತೆ ಯೋಸೇಫನು ನೀತಿವಂತನಾಗಿದ್ದ. ಯೋಬನು ನೀತಿವಂತ, ಪವಿತ್ರಾತ್ಮ ಹೇಳ್ತಾನೆ ಯೋಬನು ನೀತಿವಂತ, ಯೋಸೇಫನು ಸಜ್ಜನನಾಗಿದ್ದ. ಇವತ್ತು ಸ್ವಾಮಿ ನಿನ್ನ ಬಗ್ಗೆ ಕ್ರಿಸ್ಮಸ್ ಟೈಮಲ್ಲಿ ಏನ್ ಸಾಕ್ಷಿ ಕೊಡ್ತಾರೆ? ನನ್ನ ಮಗಳು ಸಜ್ಜನಳು, ನನ್ನ ಮಗನು ಸಜ್ಜನನು. ತಾಕತ್ತು ನಿನಗಿದೆಯಾ? ಪ್ರಶ್ನೆ ಮಾಡ್ಕೊ. ಸಂಭ್ರಮ, ಸಡಗರ ಅವೆಲ್ಲ ದೂರಿಟ್ಟು ಒಂದು ಪ್ರಶ್ನೆ ಮಾಡ್ಕೊ, ನಾವು ಯೋಸೇಫನಂತೆ ಸಜ್ಜನನ. ಒಂದು ವೇಳೆ ಗಾಳಿ ವಾರ್ತೆ ಇನ್ನೊಬ್ಬರ ಬಗ್ಗೆ ಹೇಳಿದ್ರೆ ಅದು ಇವತ್ತು ಕೊನೆ ಆಗಿ ಯೇಸುವಿನ ನಾಮದಲ್ಲಿ. ನೀತಿವಂತನು ಬಿದ್ರು ಮತ್ತೆ ಎದ್ದೇಳ್ತಾನಂತೆ, ತನ್ನ ದೇವರ ವಾಕ್ಯ ಹೇಳ್ತದೆ. ಕಮಿಟ್
ಮಾಡ್ಕೊ ಇವತ್ತು ದೇವರ ಸನ್ನಿಧಾನದಲ್ಲಿ. ಇನ್ನೊಮ್ಮೆ ನಾನು ಆಗಲ್ಲ, ಹೋಗಲ್ಲ. ಆ ರಾತ್ರಿಯಲ್ಲಿ ದೇವದೂತ ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡ. ಎಲ್ಲಿ ಕಾಣಿಸಿಕೊಂಡ? ಉಸುರೈತಾ ನಿಮಗೆ? ಎಲ್ಲಿ ಕಾಣಿಸ್ಕೊಂಡ? ಮರಿಯಳಿಗೆ ಎಲ್ಲಿ ಕಾಣಿಸ್ಕೊಂಡ? ಮನಸ್ಸಿನಲ್ಲ, ಚರ್ಚ್ನಲ್ಲ, ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡ. ಮನೆಯಲ್ಲಿ ಕಾಣಿಸ್ಕೊಂಡ ಮರಿಯಳಿಗೆ. 13-14 ವರ್ಷದ ಪ್ರಾಯ ಮರಿಯಳಿಗೆ ದೇವದೂತ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡು ಮಾತಾಡಿದ. ಈ 30-35 ವರ್ಷ ಪ್ರಾಯದ ಯೋಸೇಫನಿಗೆ ದೇವದೂತ ಕನಸಲ್ಲಿ ಕಾಣಿಸಿಕೊಂಡ. ದೇವರಿಗೆ ಗೊತ್ತು ಯಾರಿಗೆ ಯಾವ ರೀತಿ ತನ್ನ ಸಂದೇಶವನ್ನು ತಿಳಿಸಬೇಕು ಅಂತ ಹೇಳಿ. ಚಿಕ್ಕ ಬಾಲಕಿ ಅವಳಿಗೆ ಕಾಣಿಸ್ಕೊಂಡ, ದೊಡ್ಡ ವ್ಯಕ್ತಿಗೆ ಕನಸಲ್ಲಿ ಬಂದು ಕಾಣಿಸ್ಕೊಂಡ. ಬಹುಶಃ ನಾನು ನೆನೆಸ್ತೀನಿ ಬೈಬಲ್ ಬರ್ದಿಲ್ಲ. ಮೊದಲೇ ಯೋಸೇಫ ಗಾಬರಿ ಆಗ್ಯಾನೆ. ಸಡನ್ ಆಗಿ ಅವನು ಬರೀ ಕೆಲಸ ಮಾಡಕ ಬಂದೆ, ಬರೀ ಕಾರ್ಪೆಟ್ ಅವನು ಹತ್ತೊಡಿಲೇಕು ಪಾನಸಲೆ ಗಂಡ ಆಟ ಹೊರಕಾಗ್ತಂತ ದೇವದೂತ ಬಂದ ಮತ್ತಮ್ಮ ಬೆರಳಿಗೆ ಜಜ್ಕೊಳ್ಳಪ್ಪ. ಗಾಬರಿ ಮೊಳೆ ಹೊಡಿಬೇಕಂತ ಬೆರಳು ನೋಡ್ಕೊಂಡ್ರೆ ಏನ್ ಮಾಡ್ತೀವಿ? ಗಾಬರಿ ಆಗ್ತಿದ್ದೇನೆ, ಗೊತ್ತಿಲ್ಲ. ಓಡೋಗ್ಬಿಟ್ಟಿದ್ದಾನ, ಗೊತ್ತಿಲ್ಲ ಯಾರಿಗೆ ಯಾವ ರೀತಿ ಎಲ್ಲಿ ಹೇಗೆ ಮಾತಾಡಬೇಕು ಅಂತ. ನಿನ್ನತ್ರ ದೇವರ ಸ್ವರ ಬಹಳ ಸಲ ಬಂದು ಕೇಳಿಸಿದೆ. ಇಲ್ಲಿಂದ ದೇವರ ಮಕ್ಕಳು ಮಾತಾಡುವಾಗ ದೇವರ ಸ್ವರ ನೇರವಾಗಿ ಕೇಳಿಸಿದೆ. ಇಲ್ಲಿ ದೇವರ ಮಕ್ಕಳು ಹಾಡಾಡುವಾಗ ಯಾವುದೋ ಒಂದು ವಾಕ್ಯದಿಂದ ದೇವರ ಸ್ವರ ಕೇಳಿಸಿದೆ. ವರ್ಷಿಪ್ ಮಾಡುವಾಗ ದೇವರ ಸ್ವರ ಕೇಳಿಸಿದೆ. ಮಗಳು ಬಂದು ಬೈಬಲ್ ಓದುವಾಗ ದೇವರ ಸ್ವರ ಕೇಳಿಸಿದೆ. ಪ್ರಾರ್ಥನೆ ಮಾಡುವಾಗ ದೇವರ ಸ್ವರ ಕೇಳಿಸಿದೆ. ಕಾಣಿಕೆ ಪ್ರಾರ್ಥನೆ ಮಾಡುವಾಗ ದೇವರ ಸ್ವರ, ಎಷ್ಟೋ ವಿಧಗಳಲ್ಲಿ ದೇವರ ಸ್ವರ ಕೇಳಿಸಿದೆ. ವಿಧೇಯನಾಗಿದೆಯಾ? ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ನೀವು ಪರೀಕ್ಷೆ ಮಾಡ್ಕೊ. ಯಾವಾಗ ದೇವದೂತರು ಕನಸಿನಲ್ಲಿ ಕಾಣಿಸಿಕೊಂಡು ಅವನು ಹೇಳ್ತಾನೆ, ಯೋಸೇಫ, ನೀನು ಮದುವೆ ಆಗಲಿಕ್ಕಿರುವಂತಹ ಹೆಣ್ಣು ನೀನು ಅನ್ಕೊಂಡಂಗೆ ಜಾರಿದಂತ ಹೆಣ್ಣಲ್ಲ. ಪವಿತ್ರಾತ್ಮನಿಂದ ಆವರಿಸಲ್ಪಟ್ಟು ಗರ್ಭ ಧರಿಸಿದರೆ ಅವಳಲ್ಲಿ ಹುಟ್ಟುವಂತ ಮಗುವಿಗೆಲ್ಲ ಗೊತ್ತು. ಕ್ರಿಸ್ಮಸ್ ದಿವಸ ದೊಡ್ಡದಾಗಿ ಹೋಗ್ತಾರೆ ಬೈಬಲ್ ಅಂತ. ಆಕೆ ಇರ್ತಾನೆ ಹಂಗೆ ಹಿಂಗೆ ಬಲಿ ಎಲ್ಲ ಹೇಳಿದ ಮೇಲೆ ಯೋಸೇಫ ಕನಸಿನಲ್ಲಿ ಎಚ್ಚರಿಕೆ ಅಂತ, ವಾಯಮ್ಮ, ನಾನು ನಿನ್ನೆಲ್ಲ ಅವನು ಬಂದು ಹೇಳ್ದ. ಯಾರು ಬಂದು ಹೇಳಿದ್ರು? ಎಲ್ಲಿ చెప్పొద్దు, ಯೋಸೇಫ ನೀನು ನೋಡಿದ್ರೆ ಪಾಪ ಈ ಅನ್ಸತ್ತು, ಎಷ್ಟು ಒಳ್ಳೆ ಮನುಷ್ಯ ನೀನು, ಪಗಲಾಗಿ ಕಣ್ಣಿಟ್ಟು ನೋಡಂಗಿಲ್ಲ ಮನುಷ್ಯ ನೀನು ಯಾಕೆ ಹೇಳಕತ್ತಿ? ಎಂತ ಹೆಣ್ಮಗಳು ಕಣ್ಣಿಟ್ಟು ನೋಡೋದು ನೀನು. ಅವ್ರು ಇವಾಗ ಏನ್ ಹೇಳು? ಅಲ್ಲ ಮತ್ತೆ ಹೇಳ ಬೇಡ, ಏನ್ ಹೇಳಪ್ಪ, ಅಲ್ಲಿ ಎಂಗೇಜ್ಮೆಂಟ್ ಆಗತ್ತಲ್ಲ, ಆಗತ್ತಪ್ಪ, ಹೋಗಿ ಬಿಡಪ್ಪ, ಯಾಕೆ ಹೇಳಿದ್ ಮನಸ್ಸಿನಲ್ಲಿ. ಯಾವನ ಬಂದು ಹೇಳಿದ್ದ, ರಾತ್ರೆಲ್ಲ ನಮ್ಮ ಟೆನ್ಷನ್ ತಗೊಂಡಿದ್ದ. ವಾಕ್ಯ ಹೇಳುತ್ತೆ, ಯೋಸೇಫ ನಿದ್ದೆಯಿಂದ ತಿಳಿದದ್ದು. ಅವರಪ್ಪ ಹೇಳಿದ್ನ, ಯಾವ ಕನಸು ನೋಡಪ್ಪ, ನಾನು ನಿನ್ನೆ ಹಂಗೆ ಮಾತಾಡ್ಕೊಂಡಿನಿ, ನಾನು ಬ್ರೈನ್ ಈಗ ತೋರಿಸಿದ್ರು, ನೋ, ನಾನು ಹೋಗಿ ಡೈವರ್ಸ್ ಅಪ್ಲಿಕೇಶನ್ ಫೈಲ್ ಮಾಡ್ತೀನಿ ಅಂತ ಅನ್ನ ಇಲ್ಲ. ವಾಕ್ಯ ಹೇಳುತ್ತೆ, ಕೂಡಲೇ. ಎಲ್ಲಿ ಹೇಳ್ಬೇಕು? ಏನ್ಲೇ? ಕೂಡಲೇ, ಇಮಿಡಿಯೇಟ್ಲಿ, ತಕ್ಷಣವೇ. ಅಂದಿನಿಂದ ಯೋಸೇಫನು ಮರಿಯಳನ್ನ ತನ್ನ ಮನೆಗೆ ಸೇರಿಸಿಕೊಂಡ. ಕೂಡಲೇ ದೇವರ ಸ್ವರಕ್ಕೆ ವಿಧೇಯಳಾದ್ಲು. ಇಲ್ಲಿ ಸ್ವಲ್ಪದಲ್ಲಿ ಯೋಸೇಫ ತಪ್ಪುತ್ತಿದ್ದ, ಅಲ್ಲಿ ಮರಿಯಳು ತಪ್ಪುತ್ತಿದ್ಲು. ವಾಕ್ಯಕ್ಕೆ ವಿಧೇಯಳಾಗಿ ತಕ್ಷಣವೇ ಕರ್ತನ ದಾಸಿ ಅಂದಳು. ಇಲ್ಲಿ ಯೋಸೇಫ ತಪ್ಪುತ್ತಿದ್ದ. ಯಾವ ಕನಸಲ್ಲಿ ದೇವರು ಹೇಳಿದ ತಕ್ಷಣ ನಿದ್ದೆಯಿಂದ ತಿಳಿದದ್ದು. ಕೂಡಲೇ ಅಂದಿನಿಂದ ಮರಿಯಳನ್ನ ತನ್ನ ಮನೆಗೆ ಸೇರಿಸಿಕೊಂಡ.